ನಮೋ ವಾಕಂ ಸಮೇಭ್ಯ ಸಕಲಭುವನ ಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸಿ ವಿದತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯರಾದಂತಹ ದಿವಂಗತ ಮಹಾಬಲೇಶ್ವರ ಭಟ್ರು ಹಾಗೂ ದಿವಂಗತ ಚಿದಂಬರ ಭಟ್ರ ಸ್ಮರಣಾರ್ಥ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದೀಗ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಂಕರ ಭಟ್ರು ಬಾಲೆಗದ್ದೆ ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ವೇದಮೂರ್ತಿ ರಾಮಕೃಷ್ಣ ಭಟ್ರು ಮಾಗೋಡು ಇವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಈ ಶುಭ ಸಂದರ್ಭದಲ್ಲಿ ವೈದಿಕರ ಕರ್ತವ್ಯಗಳು, ಹವ್ಯಕರಲ್ಲಿ ಇರಬೇಕಾದಂತಹ ಆಚರಣೆಗಳು, ಈ ಎರಡು ವಿಷಯದಲ್ಲಿ ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಮತ್ತೊಬ್ಬ ಉಪನ್ಯಾಸಕರಾದಂತಹ ಡಾಕ್ಟರ್ ಮಹೇಶ್ ಭಟ್ರು ವೇದಿಕೆಗೆ ಬರಬೇಕು ಅಂತ ಅವರನ್ನ ಕೇಳ್ಕೊಳ್ತೇನೆ. ಇದು ಉಪನ್ಯಾಸ ಅನ್ನುವುದಕ್ಕಿಂತಲೂ ವಿಷಯಗಳ ಹಂಚಿಕೆ, ಅಷ್ಟನ್ನು ಮಾತ್ರ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ವೈದಿಕರ ಕರ್ತವ್ಯಗಳು ಇದರ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ತಾರೆ. ಆದ್ರೆ ಕರ್ತವ್ಯ ಪರ ವೈದಿಕರೇ ಇರುವಂತಹ ಸಭೆಯಲ್ಲಿ ವೈದಿಕರ ಕರ್ತವ್ಯ ಅಂತ ಮತ್ತೆ ಹೇಳುವುದು ಏನು? ಒಂದು ವೇಳೆ ಅದನ್ನು ನಾನು ಹೇಳ್ತೇನೆ ಅಂತಾದ್ರೆ ಸೂರ್ಯನ ಎದುರಿಗೆ ದೀಪ ಹಿಡಿದ ಹಾಗೆ, ಅವಶ್ಯಕತೆ ಇಲ್ಲ ಅದು. ಆದರೂ ಅವರು ಕೊಟ್ಟಿರುವಂತಹ, ಇಲ್ಲಿಯ ಸಂಘಟಕರು ಕೊಟ್ಟಿರುವಂತಹ ವಿಷಯ ವೈದಿಕರ ಕರ್ತವ್ಯಗಳು. ಈ ವೈದಿಕರ ಕರ್ತವ್ಯ ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಕರ್ತವ್ಯ ಪರ ವೈದಿಕರೇ. ಸಮಾಧಾನ ನಾನು ಹೇಳ್ತೇನೆ, ನಮ್ಮ ನಂದೊಳ್ಳಿ, ಸೂಳ್ಗಾರ್, ಮಾಗೋಡಿ ಇಲ್ಲಿರುವಂತಹ ಪ್ರತಿಯೊಬ್ಬ ವೈದಿಕರು ಸಹ ಕರ್ತವ್ಯ ಪರ ವೈದಿಕರೇ ಆಗಿದ್ದಾರೆ. ಆದರೂ ಸಹ ಕೊಟ್ಟಿರುವಂತಹ ವಿಷಯ ಬಹಳ ವಿಗ್ವಾರದು. ಯಾಕೆಂದರೆ ಈ ದಿವಂಗತರಿಬ್ಬರೂ ಸಹ ವೈದಿಕರೇ ಆಗಿದ್ರು. ಹಾಗಿರುವುದರಿಂದ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ವಿಷಯವೇ ಬರದೇ ಹೋದರೂ ಕ್ಷಮೆ ಇರಲಿ, ವಿಷಯಾಂತರ ಆದರೂ ಕ್ಷಮೆ ಇರಲಿ ತಮ್ಮಲ್ಲಿ ಕೇಳುತ್ತಾ ಒಂದೆರಡು ಮಾತುಗಳು. ಪ್ರಪ್ರಥಮವಾಗಿ ಈ ವೈದಿಕರಾದವರು ಸಮಯ ಪಾಲನೆ ಬಹಳ ಮುಖ್ಯ. ಬಹುಶಃ ಈ ಘಟನೆಗೆ ನಾವು ಹೇಳೋದಿಲ್ಲ, ಯಾಕಂದರೆ ಇದು ತಾಂತ್ರಿಕ ತೊಂದರೆ ಇರ್ತದೆ. ವೈದಿಕರಾದವರು ಸಮಯ ಪಾಲನೆ ಬಹಳ ಮುಖ್ಯ. ಪ್ರತಿಯೊಬ್ಬ ವೈದಿಕನಿಗೂ ಸಹ ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಮನೆ ಕೆಲಸ ಇದಿರ್ತದೆ. ಆದರೆ ಯಾವ ಕಾರ್ಯಕ್ರಮಕ್ಕೆ ಹೋಗಬೇಕಿದ್ರೆ ಆ ಕಾರ್ಯಕ್ರಮದ ಸಮಯವನ್ನು ಅರಿತುಕೊಂಡು ವೈದಿಕನಾದವರನ್ನು ಅಲ್ಲಿ ಹೋಗಬೇಕು. ಇದು ಅವನ ಮೊದಲನೇದಾಗಿರುವಂತಹ ಕರ್ತವ್ಯ. ಇನ್ನು ಎರಡನೇದಾಗಿ ಹೇಳುವುದಿದ್ರೆ, ಈ ವೈದಿಕರ ಕರ್ತವ್ಯದಲ್ಲಿ ಬಹುಶಃ ಈಗಿನ ಕಾಲದಲ್ಲಿ ಈ ಮೊಬೈಲು ನಮ್ಮ ವೈದಿಕರಿಗೆ ತುಂಬ ಸಹಕಾರಿಯಾಗಿರುವಂತಹದ್ದು. ನಾವು ಅಕಸ್ಮಾತ್ತಾಗಿ ಎಲ್ಲೋ ಹೋಗುವಾಗ ಪುಸ್ತಕವನ್ನು ಬಿಟ್ಟು ಹೋದರೆ ನಮ್ಮ ಜೊತೆ ಮೊಬೈಲ್ ಇದ್ದರೆ ನಮಗೆ ಯಾವುದೇ ವಿಧವಾಗಿರುವಂತಹ ಕಷ್ಟವೂ ಬರೋದಿಲ್ಲ ಎನ್ನುವ ವಿಶ್ವಾಸ ನಮಗುಂಟು. ಇದು ವೈದಿಕರ ಕರ್ತವ್ಯದಲ್ಲಿ ನನ್ನ ಅನುಭವ ನಾನು ಹೇಳ್ತೇನೆ. ಒಂದು ಕಡೆ ಸಪ್ತಶತಿ ಪಾರಾಯಣ ಇತ್ತು. ನಮ್ಮ ಜೊತೆ ಇನ್ನೊಬ್ಬ ವೈದಿಕರು ಹೋಗಿದ್ರು. ಧರ್ಮಕರ್ಮ ಸಂಯೋಗದಿಂದ ಅವರು ಆ ದಿನ ಪುಸ್ತಕ ಬಿಟ್ಟು ಹೋಗಿಬಿಟ್ಟಿದ್ರು. ಆವಾಗ ಅಲ್ಲಿ ಸಪ್ತಶತಿ ಪಾರಾಯಣ ಆಗಲೇಬೇಕು, ಪುಸ್ತಕ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆವಾಗ ಅವ್ರು ಭಾಳ ಬೇಜಾರಾಯ್ತು. ನಮ್ಗೇನು ಮಾಡೋದು? ಒಂದು ವೇಳೆ ಪಾರಾಯಣ ಪುಸ್ತಕ ತರಲಿಕ್ಕೆ ಅಂತ ಹೋಗಬೇಕಿದ್ರೆ ನಾವು 25 ಕಿಲೋಮೀಟರ್ ನಮ್ಮ ಮನೆಗೆ ಬರಬೇಕು. ಆ ಹೊತ್ತಿನಲ್ಲಿ ಅವರು ಹೇಳಿದ್ರು, ಅಲ್ಲ ನನ್ನ ಮೊಬೈಲ್ನಲ್ಲಿ ಸಪ್ತಶತಿ ಇತ್ತು ಅಂತ ಅಂದರು. ಸಾಕು ದೇವರೇ, ನಾವು ಬದುಕಿದ್ವು. ಹೇಗೆ ಮಾಡೋದು ಅಂದರೆ, ಆವಾಗ ನೋಡಿ, ಮೊಬೈಲ್ ಹಿಡ್ಕೊಂಡು ಸಪ್ತಶತಿ ಪಾರಾಯಣ ಮಾಡೋದು ಕರ್ತವ್ಯವೂ ಅಲ್ಲ, ವೈದಿಕರ ಕರ್ತವ್ಯ ಅದು ಅಲ್ವೇ ಅಲ್ಲ. ಪುಸ್ತಕ ನೋಡಿ ಪಾರಾಯಣ ಮಾಡಿ ಪುಸ್ತಕ ಪೂಜೆ ಮಾಡಬೇಕು. ಅದು ಸ್ವಲ್ಪ ಇತರೆಯವರೇ ಇರುವ ಪ್ರದೇಶ ಆಗಿತ್ತು. ಹಾಗಾಗಿ ಅಲ್ಲಿ ನಾನೊಂದು ಉಪಾಯ ಮಾಡಿದೆ, ನೀವು ಪಾರಾಯಣ ಮಾಡಿ ಅಂದೆ. ಪಾರಾಯಣ ಮಾಡಿ ಅಂತ ಹೇಳಿಕೊಂಡು ಸುತ್ತಲೂ ಕಲಶ ಇಟ್ಟದ್ದು. ಕಲಶ ಇಟ್ಟೆ ಮಧ್ಯದಲ್ಲಿ ಅವರು ಮೊಬೈಲ್ ಕೊಟ್ಟು ಯಾವುದೋ ಒಂದು ಪುಸ್ತಕ, ಪೂಜಾ ಪುಸ್ತಕವೇ ಇತ್ತು, ವಾಲೆ ತಿರ್ಸಿ ಹಾಕಿ ನೀವು ಅಂತ ಹೇಳಿದೆ. ಯಾಕಂದ್ರೆ ನೋಡುವವರಿಗೆ ಇವರು ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ಕಾಣಬೇಕು. ಆದರೆ ಅಲ್ಲಿರುವುದು ಯಾವುದೇನೆಂದರೆ ಮೊಬೈಲು. ಇಂಥ ಹೊತ್ತಿನಲ್ಲಿ ಬಹಳ ಆ ದಿನದ ಕಾರ್ಯಕ್ರಮ ನಾವು ಯಾವ ನ್ಯೂನತೆಯ ಕೊರತೆಗಳೂ ಇಲ್ಲದೆ ಇದು ವೈದಿಕರ ಕರ್ತವ್ಯ ಅಂತ ನಾವು ಮಾಡಿದ್ದನ್ನು ಇಂದಿಗೂ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಹೋದಾಗ ಪಾಪ ಅಲ್ಲಿ ಶಯ್ಯಾದಾನ ಮಾಡಿಸ್ಬೇಕಿತ್ತು. ಪುರೋಹಿತರು ಒಬ್ಬರು ಇನ್ನೊಬ್ಬರನ್ನು ಕಳಿಸ್ಬಿಟ್ಟಿದ್ದಾರೆ. ಆ ಇನ್ನೊಬ್ಬರು ಬರುವಾಗ ಅವರು ಹಾಗೆ ಪುಸ್ತಕ ತಂದ್ಕೊಂಡಿಲ್ಲ.
ಭಾಳ ಬೇಜಾರಾಯ್ತು ಅವರಿಗೆ. ನಾನು ಪುಸ್ತಕ ತಂದ್ಕೊಂಡಿಲ್ಲ, ಏನು ಮಾಡೋದು? ಆವಾಗ ನನ್ನ ಮೊಬೈಲಲ್ಲಿ ಇತ್ತು ಶಯ್ಯಾದಾನದ್ದು ಅಂದರು. ಹಾಂ ಸರಿ ಬಿಡಿ, ಶಯ್ಯಾದಾನದವನ್ನು ನೀವು ಇಡೀ ಮೊಬೈಲಲ್ಲೇ ಮಾಡಿಸ್ಬಿಡಿ, ಇದು ನಾವು ಹೇಳಿದ್ದು. ಇಲ್ಲಿ ಏನೆಂದರೆ, ಆದರೆ ಯಾವ ಸಮಯದಲ್ಲಿಯೂ ಮೊಬೈಲನ್ನು ವೈದಿಕರಾದರೂ ಎದುರಿ ಕಾಣಿಸ್ಬಾರ್ದು. ಯಾಕೆಂದರೆ ಅದು ನಮಗೆ ತೀರಾ ಅಪಾಯಕಾರಿಯೂ ಹೌದು. ಅದೇ ರೀತಿ ಇನ್ನೊಂದು ಘಟನೆ ಉಂಟು ವೈದಿಕರ ಕರ್ತವ್ಯದಲ್ಲಿ. ಮೈಸೂರಲ್ಲಿ ಒಂದು ಕಾರ್ಯಕ್ರಮ, ನನ್ನ ಶಿಷ್ಯವರ್ಗದ ಮನೆಯಲ್ಲಿ ನಾನು ಹೋಗಿದ್ದೆ. ಜೊತೆಗಲ್ಲಿ ಏನೆಂದರೆ ಜಪ ಮಾಡಲಿಕ್ಕೆ ಅಂತ ಒಂದು 2 ಜನ ಭಟ್ರು ಬಂದಿದ್ರು. ನಾನು ಸತ್ಯನಾರಾಯಣ ಕಥೆನೋ ಏನೋ ಮಾಡಿಸ್ತಾ ಇದ್ದೆ. ಅಲ್ಲಿ ಆ ದೇವರ ಏನು ಕೋಣೆ ಇರ್ತದೆಯೋ ಅಲ್ಲಿ ಬಹಳ ಜಾಗ ಇಲ್ಲ. ಯಜಮಾನತಿ ಭಟ್ರು 3 ಜನ ಕೂತ್ಕೊಳ್ಳುವಷ್ಟೇ ಜನ. ಆದ್ರೆ ಸಪ್ತಶತಿ ಇದು ಜಪ ಮಾಡಬೇಕಲ್ಲ, ಮೇಲೆ ಮಹಡಿಯ ಮೇಲೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾಯ್ತು. ಅಲ್ಲಿ ಆ ಅವರು ಜಪ ಮಾಡ್ತಾ ಇದ್ರು. ಜಪ ಮಾಡ್ತಾ ಎಷ್ಟೋ ಹೊತ್ತು ಅವರು ಜಪ ಮಾಡ್ತಾ ಇದ್ದಾರೆ, ನಾವಿಲ್ಲಿ ಪೂಜೆ ಮಾಡಿಸ್ತಾ ಇದ್ದೇವೆ. ಅಷ್ಟು ಹೊತ್ತಿಗೆ ಅವ್ರ ಮನೆ ಮಗ ಬರ್ತಾನೆ ಅಲ್ಲಿ ನಮ್ಮ ಹತ್ರ ಬಂದ್ಕೊಂಡು, ಅಪ್ಪ ಇನ್ನು ಮುಂದೆ ಈ ಭಟ್ರಿಗೆ ಮತ್ತು ನೀನು ಯಾವಾಗಲೂ ಯಾವ ಪೂಜೆಗೂ ಹೇಳ್ಬೇಡ ಅಂತ. ಅರೆ ಯಾಕೆ ಇವು ಹೀಗೆ ಹೇಳ್ತಾನೆ? ಅಲ್ಲ, ಅವರು ಜಪ ಮಾಡಲಿಲ್ಲ, ಮೊಬೈಲ್ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಆಗ ನಾನು ತಿಳಿದೆ, ಮೊಬೈಲ್ ನೋಡಿ ಮಾತಾಡ್ತಾ ಇದ್ದವ್ರಿಗೆ ಸರಿ ಮರ್ಯಾದೆ ಅಂದರೆ ಇನ್ನು ಮುಂದೆ ನಾವು ಕರೆಯೋದಿಲ್ಲ ಅಂತ ನಾನು ಹೇಳ್ಕೊಂಡೆ. ಕೊನೆಗೆ ಕಾರ್ಯಕ್ರಮ ಎಲ್ಲ ಮುಗಿ ಸ್ವಲ್ಪ ಹೊತ್ತ ಮೇಲೆ ಅವರು ಬಂದು, ರಾಮಕೃಷ್ಣ ಭಟ್ರೆ ನಮ್ಗೆ ಸ್ವಲ್ಪ ಸಮಸ್ಯೆ ಬಂತು, ಆ ಸಮಸ್ಯೆಯನ್ನು ನಾವು ನೋಡುವುದಕ್ಕಾಗಿ ಮೊಬೈಲ್ ಹಿಡಿದು ನಾವು ಕಡೆಗೆ ನಾವು ಹೀಗೆ ಜಪ ಮಾಡಿದ್ವು. ಹಾಂ ಸರಿ, ನೀವು ಜಪ ಮಾಡಿದ್ವು. ಗೊತ್ತಾಯಿತು, ಮೊಬೈಲು ಅವರು ಪಾಪ ನೋಡಿದ್ದಲ್ಲ, ಮೊಬೈಲ್ ನೋಡ್ತಾ ಮಾತಾಡಿದ್ದು ಅಲ್ಲ, ಕಾರ್ಯಕ್ರಮದ ಬಗ್ಗೆ ಅಥವಾ ಜಪದ ಬಗ್ಗೆ ಅವರು ವಿಚಾರ ಮಾಡಿದಿತ್ತು. ಆದರೆ ಜನರ ಮೇಲೆ ಏನು ಪರಿಣಾಮ ಆಯಿತು? ಇವರು ಮೊಬೈಲ್ ನೋಡ್ತಾನೆ ಇದ್ದಾರೆ, ಜಪ ಮಾಡಲಿಲ್ಲ ಅಂತ ಹುಡುಗನ ಮನಸ್ಸಿಗೆ ಪರಿಣಾಮ ಆದಮೇಲೆ ದೊಡ್ಡವರ ಮನಸ್ಸಿಗೆ ಏನು ಮಾಡುವುದು? ಹಾಗಾಗಿ ವೈದಿಕರ ಕರ್ತವ್ಯ ಮೊಬೈಲನ್ನು ಬೇರೆಯವರಿಗೆ ಕಾಣಿಸಂಗೆ ಹಿಡ್ಕೊಂಡು ಓದಬೇಡಿ, ಇದೊಂದು ಕಿವಿ ಮಾತು. ಹಾಗೇನೆ ಮೊನ್ನೆ ಒಂದು ಕಡೆಗೆ ಏನಾಯ್ತು ಅಂದರೆ, ಜಯಾದಿ ನಾವು ಹೇಳೋದಿತ್ತು, ಅವರು ನಮ್ಮ ಸಂಗಡಿಗರು ಅದಕ್ಕೂ ಮೊಬೈಲ್ ತೆಗೆದ್ರು. ಆಗ ನಾನು ಹೇಳಿದೆ, ಬೇಡ ಮೊಬೈಲ್ ತೆಗಿಬೇಡಿ, ನಮ್ಮಂಥವ್ರು ಇರುವಾಗ ನಮಗೆ ನೀವು ಮೊಬೈಲಲ್ಲಿ ಹೇಳೋದು ಬೇಡ. ಬೇರೆ ಯಾರೋ ಒಬ್ರು ಕಂಡ್ರೆ ಏನು ಹೇಳ್ತಾರೆ ಅವರು? ಏನಿಲ್ಲ, ರಾಮಕೃಷ್ಣ ಭಟ್ರು ಅವರು ಜಯದಿ ಹೇಳಿದ್ರು, ಇನ್ನೊಬ್ರು ಮೊಬೈಲ್ ನೋಡ್ತಾ ಹೋದ್ರು, ಆಗ್ಬಿಡ್ತದೆ. ಹಾಗಾಗಿ ವೈದಿಕರ ಕರ್ತವ್ಯದಲ್ಲಿ ಆ ಮೊಬೈಲು ನಮಗೆ ಎಷ್ಟು ಅನುಕೂಲವೋ ಅಷ್ಟು ಪ್ರತಿಕೂಲವೂ ಹೌದು. ಆದ್ದರಿಂದ ಆ ವಿಷಯದಲ್ಲಿ ಪ್ರತಿಯೊಬ್ಬ ವೈದಿಕನೂ ಸಹ ಸಾಕಷ್ಟು ಜಾಗ್ರತೆಯಿಂದ ನಮಗೆ ಬೇಕಾಗ್ತದೆ. ಯಾಕಂದರೆ ಈಗಿನ ಕಾಲದಲ್ಲಿ ಮೊಬೈಲು ಅಂದರೆ ಯಾವ ಜ್ಯೋತಿಷ್ಯವೋ ಪುರಾಣವೋ ಪ್ರಯೋಗವೋ ಎಲ್ಲವೂ ಇರ್ತದೆ ಅದು. ಆದರೆ ಬೇರೆಯವ್ರಿಗೆ ಕಾಣುವಂಗ ನೋಡಬೇಡಿ. ವೈದಿಕರಿಗೆ ಇದೊಂದು ಕಿವಿ ಮಾತು. ಇನ್ನೊಂದು ಏನೆಂದರೆ, ಪ್ರತಿಯೊಬ್ಬ ವೈದಿಕನು ಸಾಕಷ್ಟು ಈ ಯಾವ ಪ್ರಯೋಗಾದಿಗಳನ್ನು ಕಂಠಪಾಠ ಮಾಡಿಕೊಳ್ಬೇಕು. ಇದೊಂದು ವೈದಿಕರಿಗೆಲ್ಲ ಕರ್ತವ್ಯದಲ್ಲಿ ಒಂದಾದ್ದು ಕಂಠಪಾಠ ಮಾಡ್ಕೊಳ್ಳೋದು. ಯಾಕಂದರೆ ಈಗ ಒಂದು ವೇಳೆ ನಾವು ಉದಕ ಶಾಂತಿಯನ್ನು ರಾಕ್ಷೋಘ್ನವನ್ನು ಪಾರಾಯಣೆ ಮಾಡುವಾಗ ಪುಸ್ತಕ ಹಿಡ್ಕೊಂಡೇವು, ಅದೇ ಮದುವೆ ಮಾಡಿಸುವಾಗ ಯಾರಾದರೂ ಪುಸ್ತಕ ಹಿಡ್ಕೊಂಡು ಮದುವೆ ಮಾಡಿಸಿ ನೀವೇನು ಮಾಡ್ತೀರಿ ಅಂತ ಅಲ್ಲಿ ವಿಚಾರ ಬರ್ತದೆ ಇಲ್ಲಿ. ಯಾಕೆಂದರೆ ಒಬ್ಬ ವೈದಿಕನು ಮದುವೆ ಮಾಡಿಸ್ತಾನೆ, ಮಂಟಪದಲ್ಲಿ ಮದುವೆ ಮಾಡಿಸ್ತಾನೆ ಅಂದರೆ ಅವನ ಜೀವನದಲ್ಲಿ ದೊಡ್ಡ ಸಾಹಸ ಮಾಡಿದಾಗೇನದು. ಯಾಕಂದರೆ ಉದಾಹರಣೆಗೆ ಹೇಳೋರಿದ್ರೆ ಅಷ್ಟಾವಧಾನ ನಡೆಸಿದ ಹಾಗೆ. ಅಲ್ಲಿ ಏನಾಗ್ತಾರೆ ಅಂದರೆ, ವೈದಿಕರಿಗೆ ಆ ಯಜಮಾಂತಿ ಬಂದು ಹೇಳ್ತಾಳೆ, ಅಲ್ಲ ಭಟ್ರೆ, ಮತ್ತು ನಾವು ಬಳುವಳಿ ಸಾಮಾನೆಲ್ಲ ತಂದಿದ್ದೇವೆ, ಎಷ್ಟು ಹೊತ್ತಿಗೆ ಕೊಡಬೇಕು ನೀವು ಹೇಳಿ. ಇನ್ನೊಬ್ಬ ಬಂದ್ಕೊಂಡು ಹೇಳ್ತಾನೆ, ಭಟ್ರೆ ಆ ನಂತರ ಮುಹೂರ್ತ ಎಷ್ಟು ಗಂಟೆಗೆ ಅಂತ ಇನ್ನೊಬ್ಬ ಕೇಳ್ತಾನೆ. ಮತ್ತೊಬ್ಬ ಗ್ರಾಮ ತೇಜಕ್ಕೆ ಏನೇನು ಹಾಕ್ತಾರೆ ಅಂತ ಕೇಳ್ತಾನೆ. ಇಷ್ಟೂ ಜನರಿಗೆ ಉತ್ತರ ಹೇಳುತ್ತಾ ಯಾವ ಪುರೋಹಿತನಾದೋ ವೈದಿಕನಾದವನು ಮೊಬೈಲ್ ಹಿಡ್ಕೊಂಡು ಮತ್ತೆ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಂಠಪಾಠ ಮಾಡಿಕೊಳ್ಳೋದು ಇದು ವೈದಿಕರ ಕರ್ತವ್ಯದಲ್ಲಿ ಒಂದು ಬಹಳ ಮುಖ್ಯವಾಗಿರುವಂತಹ ವಿಷಯ ಹೌದು. ಹಾಗೆಯೇ ಇನ್ನು ಮಂಗಲಾಷ್ಟಕ ಹೇಳುವಾಗಲೂ ಒಂದು ಕೆಲವೊಂದು ನಮ್ಮ ಹಿರಿಕಿರಿಯ ವೈದಿಕರು ಮೊಬೈಲ್ ಹಿಡ್ಕೊಂಡು ಮಂಗಲಾಷ್ಟಕ ಹೇಳ್ತಾರೆ. ಒಂದು ಕಡೆ ಹಾಗೆ ಆಯಿತು, ಮಂಗಲಾಷ್ಟಕ ಈಗಿನ ಕಾಲದಂತೂ ಹೆಣ್ಣು ಮಕ್ಕಳು ಮಂಗಲಾಷ್ಟಕ ಹೇಳ್ತಾರೆ ಬಿಡಿ, ಗಟ್ಟಿ ಮಾಡಿ ಭಾಳ ಅದು ಒಳ್ಳೆ ಬೆಳವಣಿಗೆ ಅದು. ಅವರು ಮೊಬೈಲ್ ಹಿಡ್ಕೊಂಡು ಮಂಗಲಾಷ್ಟಕ ಹೇಳ್ತಾರೆ, ನಾನು ಕಂಠಪಾಠ ಮಾಡ್ಕೊಂಡು ನಾನು ಹೇಳ್ತೇನೆ, ಅವರು ನನಗಿಂತಲೂ ಮೊದಲೇ ಆ ಶ್ಲೋಕ ಶುರು ಮಾಡ್ತಾರೆ. ಅವರು ಬಹುಶಃ 19 ಶ್ಲೋಕ ಇರುವ ಮಂಗಲಾಷ್ಟಕವನ್ನು ಕಂಠಪಾಠ ಮಾಡಿಕೊಳ್ಳದೆ ನಾವು ಯಾಕೆ ಆ ಮೊಬೈಲ್ ಸಾಧನೆ ಮಾಡಬೇಕು? ಆದ್ದರಿಂದ ಇಂತಹ ವಿಷಯದಲ್ಲಿ ಅಪರಾಧ ಅಂತ ಅಲ್ಲ, ಆದರೂ ಮೊಬೈಲ್ ಬಳಸುವ ವೈದಿಕರು ಸ್ವಲ್ಪ ಜಾಗ್ರತೆಯಿಂದ ಬಳಸಬೇಕು, ಅಂದ್ರೆ ನಮಗೆ ಅದು ಒಳ್ಳೆಯ ಬೆಳವಣಿಗೆ ಆಗ್ತದೆ. ಇದು ಒಂದು ಮುಖ್ಯವಾಗಿರುವಂತಹದ್ದು ವೈದಿಕರ ಕರ್ತವ್ಯ. ಮತ್ತೆ
ವೈದಿಕನಾದವನು ಯಾವುದೇ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅಂತ ಅಲ್ಲಿ ಹೋದರೂ ಸಹ ಮೊದಲನೆಯದಾಗಿ ಅಲ್ಲಿ ಆರ್ಥಿಕವಾಗಿ ವಿಚಾರ ಮಾಡಬಾರ್ದು. ಅವರು ಎಷ್ಟು ಕೊಡ್ತಾರೆ, ಯಥಾ ದಕ್ಷಿಣ ತಥಾ ಪ್ರದಕ್ಷಿಣ ಅಂತ ಆಗಬಾರ್ದು. ಅಲ್ಲಿ ಏನಾಗಬೇಕೆಂದರೆ ಅವರು ಎಷ್ಟು ಕೊಡ್ತಾರೆ ಎನ್ನುವುದಕ್ಕಿಂತಲೂ ನಾವು ಸರಿಯಾಗಿ ಕೆಲಸ ಮಾಡಬೇಕು. ನಾವು ಚೆಂದಾಗಿ ಕೆಲಸ ಮಾಡಿ ಆ ಯಜಮಾನ ಮನಸ್ಸಿಗೆ ಸಮಾಧಾನ ಆಗುವ ಆದರೆ ಆವಾಗ ಅವನೇ ಕೈ ಬಿಚ್ಚಿ ನಮಗೆ ಕೊಡ್ತಾನೆ. ಆದ್ದರಿಂದ ಹಾಗೆ ಕೇವಲ ದಕ್ಷಿಣೆ ಬಗ್ಗೆ ಆಸೆ ಖಂಡಿತ ಮಾಡಬಾರ್ದು. ಹಾಗೆ ಆಸೆ ಮಾಡದೆ ನನ್ನ ಕರ್ತವ್ಯ ಅಂತ ಮಾಡುವುದು ಇದು ನಿಜವಾಗಲೂ ಸಹ ಯಾವ ವೈದಿಕರ ಕರ್ತವ್ಯವೇ ಆಗಿದೆ. ನಾವು ಹಾಗೆ ವೈದಿಕನಾದವನು ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಅಂದರೆ ನಮ್ಮ ಹಿಂದಿನ ಆ ಕಾಲದಲ್ಲಿ ವೇದಾಧ್ಯಯನ ಮಾಡುವುದು ಅಂದರೆ ಪೂರ್ತಿ ವೇದಾಧ್ಯಯನ ಮಾಡುವುದು ತುಂಬ ಕಷ್ಟ ಇತ್ತು. ಯಾಕಂದರೆ ಆಗ ವೇದಾಧ್ಯಯನ ಮಾಡ್ತೇವೆ ಯಜುರ್ವೇದಿಗಳಾದ ನಾವು ಕೃಷ್ಣ ಯಜುರ್ವೇದವನ್ನು ಅಭ್ಯಾಸ ಮಾಡಬೇಕು ಅಂತಾದರೆ ಎಲ್ಲಿ ತಮಿಳ್ನಾಡಿಗೋ ಎಲ್ಲೋ ಹೋಗಬೇಕಿತ್ತು ಆಗಿನ ಕಾಲ ಅದು. ಹಾಗಾದರೆ ಅಲ್ಲಿ ಹೋಗಲಿಕ್ಕೆ ವಾಹನ ವ್ಯವಸ್ಥೆ ಎಲ್ಲ ನಾವು ಹೇಗೆ ಹೋಗೋದು? ಈ ರೀತಿಯಾಗಿ ನಾವು ಇಂದಿಗೂ ಬೇಜಾರು ಮಾಡ್ಕೊಳ್ತೇವೆ, ನಾವು ಇಡೀ ವೇದಾಧ್ಯಯನ ಮಾಡಬೇಕಿತ್ತು ಅಂತ. ಆದರೂ ಒಂದು ಸಮಾಧಾನ ಉಂಟು ನಮಗೆ. ಆ ವೇದದಲ್ಲಿ ಬರುವಂತಹ ಅನೇಕ ಮಂತ್ರಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ, ಇಂದಿಗೂ ಕಂಠಪಾಠ ಇಟ್ಕೊಂಡಿದ್ದೇವೆ, ಹೇಳುವಂತಹ ಒಂದು ಸಮಾಧಾನ ಉಂಟು. ಯಾಕಂದರೆ ಉದಕ್ಷಾಂತಿ, ರಾಕ್ಷೋಗ್ನ, ಮಂಗಲ ಸೂಕ್ತ ಇವೇ ಮೊದಲಾಗಿರುವಂತಹ ಎಲ್ಲ ವೇದದಲ್ಲಿ ಬರುವಂತಹ ಮಂತ್ರಗಳೇನುಂಟಲ್ಲ ಅಂತಹ ಮಂತ್ರ ನಮಗೆ ಕಂಠಪಾಠ ಉಂಟು ಎನ್ನುವಂತಹ ಒಂದು ಸಮಾಧಾನ ಉಂಟು. ಆಗಿನ ಕಾಲದಲ್ಲಿ ನಮ್ಮ ಸುಳ್ಗಾರ ಅನಂತ ಭಟ್ರೆ ನಮಗೆ ವೇದವನ್ನೆಲ್ಲ ಈ ಮಂತ್ರಗಳನ್ನೆಲ್ಲ ಹೇಳಿಕೊಟ್ಟಿರುವಂತಹ ಪುಣ್ಯಜೀವಿಗಳು. ನಾವಿಲ್ಲೇ ನೇರ್ಲ ಮನೆಯಲ್ಲೇ ನಮ್ಮ ಈ ವೇದಾಧ್ಯಯನ ಅಂದರೆ ಈ ಪೌರೋಹಿತ್ಯದ ಎಲ್ಲ ಕಾಲೋಚಿತವೇ ಮಂತ್ರ ಭಾಗಗಳ ಶುರುವಾಗಿದ್ದು ನೇರ್ಲ ಮನೆಯಲ್ಲೇ. ಹಾಗಾಗಿ ಅಲ್ಲಿ ನಾವೆಲ್ಲ ಕೂಡಿ ಮಾಡಿರುವಂತಹದ್ದು ಈ ಯಾವ ವೈದಿಕ ಕರ್ತವ್ಯ ಎಂಬುದು ನಮಗೆ ಅಲ್ಲಿಂದ ಪ್ರಾರಂಭ ಆಗಿರುವಂತಹದ್ದು. ಈ ಸಮಯದಲ್ಲಿ ನಿಜವಾಗಲೂ ಈ ವೇದಿಕೆ ಇದು ದಿವಂಗತ ಮಹಾಬಲೇಶ್ವರ ಭಟ್ ಮತ್ತು ಚಿದಂಬರ ಭಟ್ ಇವರ ವೇದಿಕೆ. ಇಂತಹ ಯಾವ ದಿವಂಗತ ಮಹಾಬಲೇಶ್ವರ ಭಟ್ರ ಸ್ಮರಣಾರ್ಥವಾಗಿರುವಂತಹ ವೇದಿಕೆಯಲ್ಲಿ ಒಂದು ನಿಲ್ಲುವಂತಹ ಭಾಗ್ಯ ನನಗೆ ನೀವೆಲ್ಲ ಕೊಟ್ರಿ, ಸಂಘಟಕರು ಕೊಟ್ರಿ ಅಂದರೆ ಇದು ನನ್ನ ಪುಣ್ಯ ಅಂತ ತಿಳಿತೇನೆ. ನಮ್ಮಲ್ಲೊಂದು ಗಾದೆ ಉಂಟು, ಏನಂದರೆ ನಾನು ಕನ್ನಡ ಭಾಷೆಯಲ್ಲಿ ಹೇಳ್ಬಿಡ್ತೇನೆ, ಏನಂದರೆ ಮಲ್ಲಿಗೆ ಹೂವಿನ ಪುಣ್ಯದಿಂದ ಬಾಳೆನಾಡು ಕೈಲಾಸಕ್ಕೆ ಹೋಗಿತ್ತಂತೆ. ಎಂಥ ಮಾತದು. ಇನ್ನು ಸಂಸ್ಕೃತದಲ್ಲಿ ಹೇಳುವುದಿದ್ರೆ ಮಲ್ಲಿಕಾ ಪುಷ್ಪ ಸಂಯೋಗಾತ್ ಸೂತ್ರಂ ಶಿರಸಿ ಧಾರ್ಯತೆ. ಅರ್ಥ ಏನಂದ್ರೆ ಇಲ್ಲಿ ನೇರ್ಲಮನೆ ಮಹಾಬಲೇಶ್ವರ ಭಟ್ರು ನಾವು ಇಲ್ಲೊಂದು ಕೆಲವೊಂದು ಪಾಠಗಳನ್ನು ಇಲ್ಲೇ ನಾವು ಹೇಳಿದವರು. ಈ ನಾಗ ಭಟ್ರಿದ್ರಲ್ಲ ಅಂತ ನಾಗ ಭಟ್ರು ಆ ಕಾಲದಲ್ಲಿ ಅವರು ನಮ್ಮ ಮಠದ ಸ್ವರ್ಣವಲ್ಲಿ ಮಠದ ಆಚಾರ ಭಟ್ರಾಗಿದ್ರು. ಆಚಾರ ಭಟ್ರಾದಾಗ ತನ್ನ ಮಗ ಮಹಾಬಲೇಶ್ವರ ಭಟ್ರನ್ನು ಸ್ವರ್ಣವಲ್ಲಿ ಕಳಿಸ್ಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. ಜೊತೆಗೆ ನಾವು ಅವ್ರ ಜೊತೆಗೆ ನಾವು ಇದ್ದವರು, ಪಾಠ ಹೇಳಿದವರು. ಅವ್ರು ಏನು ಮಾಡಿದ್ರು, ನಮ್ಮ ನೆರಮನೆ ಮಾಗೋಡು ಗಣಪತಿ ಭಟ್ರು ನಮ್ಮನ್ನು ಸೇರಿಸ್ಕೊಂಡು ಮಠಕ್ಕೆ ತಗೊಂಡೋದ್ರು. ಅರ್ಥ ಏನೆಂದರೆ ಮಹಾಬಲೇಶ್ವರ ಭಟ್ರ ಸಹವಾಸದಿಂದಾಗಿ ನಾವು ಸಹ ಸ್ವರ್ಣವಲ್ಲಿ ಮಠಕ್ಕೆ ಹೋಗಿ ಅಲ್ಲಿ ಇಷ್ಟು ವೇದಾಧ್ಯಯನ ಒಬ್ಬ ವೈದಿಕರು ಅಂತ ಹೇಳಿಸಿಕೊಳ್ಳುವಷ್ಟು ಭಾಗ್ಯ ನಮಗೆ ಬಂತಲ್ಲ. ಅದಕ್ಕೆ ಮೂಲ ಕಾರಣಕರು ಯಾರು ಅಂದರೆ ಮಲ್ಲಿಗೆ ಹೂವಿನಂತಹ ನಮ್ಮ ಮಹಾಬಲೇಶ್ವರ ಭಟ್ರು ಅಂದರೆ ಇದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಹೀಗೆ ಈ ರೀತಿಯಾಗಿ ಅಂಥವರ ಸ್ಮರಣಾರ್ಥ ವೇದಿಕೆ ಕೆಲವೊಂದು ನಿಮಿಷಗಳಲ್ಲಿ ಆದರೂ ಮಾತಾಡುವಂತಹ ಒಂದು ಭಾಗ್ಯ ನನಗೆ ಬಂತು ಎನ್ನುವಂತಹ ಸಮಾಧಾನಗಳಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ವೈದಿಕರ ಕರ್ತವ್ಯಗಳ ಬಗ್ಗೆ ಅತ್ಯಂತ ಸೊಗಸಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಸೇರಿರುವಂತಹ ಎಲ್ಲರಿಗೂ ಮನಮುಟ್ಟುವ ಹಾಗೆ ತಮ್ಮ ಉಪನ್ಯಾಸವನ್ನು ನೀಡಿದಂತಹ ಹಿರಿಯರಾದ ವೈದಿಕರಾದ ರಾಮಕೃಷ್ಣ ಭಟ್ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ಅದೇ ರೀತಿಯಾಗಿ ಹವ್ಯಕರಲ್ಲಿ ಇರಬೇಕಾದಂತಹ ಆಚಾರ ವಿಚಾರಗಳು ಇದರ ಬಗ್ಗೆ ಡಾಕ್ಟರ್ ಮಹೇಶ್ ಭಟ್ ಅವರು ಉಪನ್ಯಾಸ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಈ ಸ್ಥಳದಲ್ಲಿ ನೆಲೆ ನಿಂತಿರುವ ಗೋಪಾಲಕೃಷ್ಣನನ್ನು ವಂದಿಸ್ತಾ ಇವತ್ತಿನ ಕಾರ್ಯಕ್ರಮದ ಈ ಸಭೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಂಕರ ಭಟ್ರೆ ಹಾಗೂ ಹಿರಿಯ ವೈದಿಕರಾದಂತಹ ರಾಮಕೃಷ್ಣ ಭಟ್ರೆ ಹಾಗೂ ಸೇರಿದಂತಹ ಎಲ್ಲ
ಸಜ್ಜನರೇ, ದಿವಂಗತ ಮಹಾಬಲೇಶ್ವರ ಭಟ್ರು ಹಾಗೂ ಚಿದಂಬರ ಭಟ್ರ ಸ್ಮೃತಿಯಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದ ಅಂಗವಾದಂತಹ ಗೋಷ್ಠಿ ಇದು. ನನಗೆ ನಿರ್ದಿಷ್ಟವಾದಂತಹ ವಿಷಯ ಹವ್ಯಕರ ಆಚಾರ ಹಾಗೂ ವಿಚಾರ ಅಂತ. ಯಾರ ಸ್ಮೃತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಂಘಟಕರು ನಡೆಸ್ತಾ ಇದ್ದಾರೋ ಅವರ ಜೀವನದ ಒಟ್ಟು ಮೊತ್ತವನ್ನು ಸೇರಿಸಿದರೆ ನನಗೆ ಹೀಗೆ ಅನ್ನಿಸ್ತದೆ, ಹವ್ಯಕರ ಆಚಾರ ಹಾಗೂ ವಿಚಾರ ಹೇಗಿರಬೇಕು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾರದ್ದಿಲ್ಲ. ಮಹಾಬಲೇಶ್ವರ ಭಟ್ರನ್ನು ಚಿದಂಬರ ಭಟ್ರ ಜೀವನವನ್ನು ಒಟ್ಟು ಸೇರಿಸಿ ನೋಡಿದರೆ ಹವ್ಯಕರ ಆಚಾರ ವಿಚಾರ ಹೇಗಿರಬೇಕು ಎಂಬುದನ್ನು ಜೀವನ ನೋಡಿಯೇ ನಾವು ಕಲಿತುಕೊಳ್ಳಬಹುದು ಅಂತ. ಇಷ್ಟು ಸ್ವನಾಮ ಧನ್ಯರಾದಂತಹ ಅವರ ಸ್ಮೃತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಬನವಾಸಿಯ ಕದಂಬರ ಕಾಲದಲ್ಲಿ ಈ ಪ್ರದೇಶಕ್ಕೆ ಬರ ಬಂದಾಗ ಉತ್ತರದ ಅಹಿಚ್ಛತ್ರದಿಂದ ಆತ ನಮ್ಮನ್ನು ಕರೆಸಿದ. ಒಂದಷ್ಟು ಕುಟುಂಬಗಳು 32, 34 ಅಂತ ಸಂಖ್ಯೆಯನ್ನು ಹೇಳ್ತಾರೆ. ಅವು ಮೊದಲು ಬಂದರು. ಒಂದಷ್ಟು ದಿನ ಯಜ್ಞಯಾಗಾದಿಗಳನ್ನು ಮಾಡಿದರು. ಬರವು ಕ್ಷಾಮವು ಪರಿಹಾರ ಆಯಿತು. ಮತ್ತೆ ಹೊರಟು ಹೋದರು. ಮತ್ತು ಎಷ್ಟೋ ವರ್ಷಗಳ ಕಾಲ ಮತ್ತೆ ಬರ ಬಂದಾಗ ಆತ ಮತ್ತೆಷ್ಟೋ ಕುಟುಂಬಗಳನ್ನು ಕರೆಸಿದ. ಆಗ ಅವರೆಲ್ಲ ಹೇಳಿದರು, ಪದೇ ಪದೇ ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಆಗೇನು ಫ್ಲೈಟ್ ಇಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ, ನಡ್ಕೊಂಡು ಹೋಗಬೇಕು. ಉತ್ತರ ಪ್ರದೇಶಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ಹೋಗುವಂತಹ ಆಯಾಸ ತುಂಬ ದೊಡ್ಡದು. ಹಾಗಾಗಿ ಇಲ್ಲೇ ಸ್ಥಳ ಕೊಟ್ಟರೆ ನಾವು ಇಲ್ಲೇ ಇರ್ತೇವೆ ಅಂತ ಆ ಕಾಲದ ನಮ್ಮ ಪೂರ್ವಜರು ಕದಂಬರಲ್ಲಿ ಆಡಿದ ಹಾಗೆ ಆತ ನಮಗೊಂದಷ್ಟು ಸ್ಥಳಗಳನ್ನು ಕೊಟ್ಟ. ಈ ಇತಿಹಾಸ ಸತ್ಯ ಅಂತ ಕಾಣುವುದಕ್ಕೆ ಕಾರಣ ಈ ಹವ್ಯಕ ಕುಟುಂಬಗಳು ಇರುವಂಥದ್ದು ಬನವಾಸಿಯ ಸುತ್ತಮುತ್ತಲ ತಾಲೂಕುಗಳಲ್ಲಿ ಮಾತ್ರ. ಈಗ ಹೊರಗಡೆಯೂ ಹೋಗಿದ್ದಾವೆ, ವಿಷಯ ಬೇರೆ. ಆದರೆ ಮೂಲತಃ ಹವ್ಯಕರು ಬಂದಾಗ ಇರುವ ಪ್ರದೇಶ, ಯಾಕೆಂದರೆ ನಾವಿರುವುದು ಸಿರ್ಸಿ, ಯಲ್ಲಾಪುರ, ಇತ್ಲಾಗೆ ದಾಂಡೇಲಿ, ಸ್ವಲ್ಪ ಭಾಗದ ಅಂಕೋಲ, ಸಿರ್ಸಿಯಿಂದ ಘಟ್ಟದ ಕೆಳಗೆ ಗುತ್ತಿದಾಗ ಸಿಗುವಂತಹ ಕುಮಟಾ, ಹೊನ್ನಾವರ, ಸ್ವಲ್ಪ ಭಟ್ಕಳ. ಇದು ಅಲ್ಲಿಂದ ಬಂದ ಮೇಲೆ ನಮಗಿರುವಂತಹ ಮೂಲ ಸ್ಥಾನ. ಯಾಕೆ ಇದು ನಾನು ಮೂಲ ಸ್ಥಾನ ಅಂತ ಹೇಳ್ತೇನೆ ಅಂದರೆ, ಈಗೊಂದು ತಿಂಗಳ ಹಿಂದೆ ನನಗೊಬ್ಬರು ಕಾಸರಗೋಡಿನವರು ಸಿಕ್ಕಿದ್ರು. ಯದ್ಯಪಿ ಅವರು ಅರ್ಥಧಾರಿಗಳು. ಅವರೊಟ್ಟಿಗೆ ಮಾತಾಡ್ತಾ ಅವರು ಹೇಳಿದರು, ನಮ್ಮ ಕುಲದೇವರು ಯಾವುದು ಅಂತ ಕೇಳಿದರೆ ಕರಿಕಾನ್ ಪರಮೇಶ್ವರಿ ಅಂತ. ಅವರಿಗೆ ಎಷ್ಟೋ ವರ್ಷಗಳ ಮೇಲೆ ಗೊತ್ತಾಯ್ತಂತೆ. ಅಂದರೆ ಅವರು ದಕ್ಷಿಣ ಕನ್ನಡದ ಹವ್ಯಕರು ಈಗ, ಆದರೆ ಕರಿಕಾನ್ ಪರಮೇಶ್ವರಿ ಅವರ ಕುಲದೇವರು ಅಂತ. ಇದೆಲ್ಲ ಸಂಗತಿಗಳಿಂದ ನಾವು ಒಟ್ಟು ಮಾಡಬಹುದಾದದ್ದೇನು ಅಂತ ಕೇಳಿದರೆ, ಈ ಎಲ್ಲ ತಾಲೂಕುಗಳೇನಿದ್ದಾವೆ ಇದು ಮಾತ್ರ ಹವ್ಯಕರ ಮೂಲ ನೆಲೆ. ಹೀಗೆ ಅಲ್ಲಿಂದ ಬಂದು ಇಲ್ಲಿ ನೆಲೆಯನ್ನು ಕಂಡುಕೊಂಡಂತಹ ನಾವು ಈ ನೆಲಕ್ಕೆ ಅನುಗುಣವಾದಂತಹ ಒಂದು ಸಂಸ್ಕೃತಿಯೊಡನೆ ಕೂಡ ನಮ್ಮ ಬೆಸುಗೆಯನ್ನು ಅಂಟಿಸಿಕೊಂಡು, ಅದು ಹವ್ಯಕರ ಆಚಾರ ಹಾಗೂ ವಿಚಾರ. ನಮಗಿರುವಂತಹ ಶಬ್ದವೇ ಹೇಳ್ತದೆ ಹವ್ಯಕರು ಅಂತ. ನಾವು ಯಾತಕ್ಕಾಗಿ ಬಂದದ್ದು ಅಂತ ಕೇಳಿದರೆ, ನಾವು ಹವ್ಯವನ್ನು ದೇವತೆಗಳಿಗೆ ಅರ್ಪಿಸುವುದಕ್ಕಾಗಿಯೇ ಬಂದಿದ್ವು. ಆದ್ದರಿಂದ ನಾವು ಹವ್ಯಕರು. ಹಾಗಾಗಿ ಹವ್ಯಕರ ಆಚಾರ ಹೇಗಿರಬೇಕು, ಹವ್ಯಕರ ವಿಚಾರ ಹೇಗಿರಬೇಕು ಎನ್ನುವುದಕ್ಕೆ ನಾವು ಬೇರೆ ವಿಚಾರ ಮಾಡಬೇಕಾದಂತಹ ಪ್ರಮೇಯ ಇಲ್ಲ. ನಮಗಿರುವಂತಹ ಹೆಸರನ್ನು ನೋಡಿದರೆ ನಾವು ಹೇಗಿರಬೇಕು ಎಂಬುದು ಅತ್ಯಂತ ಸ್ಪಷ್ಟವಾಗ್ತದೆ. ಯಾಕೆಂದರೆ ನಮ್ಮ ಸ್ವರ್ಣವಲ್ಯ ಸ್ವಾಮಿಗಳು ಅನೇಕ ಕಡೆಯಲ್ಲಿ ಇದನ್ನು ಹೇಳ್ತಾರೆ, ನಾವು ಹವ್ಯ ಕವ್ಯಗಳಲ್ಲಿ ನಿಷ್ಣಾತರಾಗಿ ಹವ್ಯ ಕವ್ಯಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಹವ್ಯಕರ ಮುಖ್ಯವಾದಂತಹ ಆಚಾರ, ಮುಖ್ಯವಾದಂತಹ ವಿಚಾರ, ಹಾಗೂ ನಮ್ಮ ಇರುವಂತಹ ಕರ್ತವ್ಯವೂ ಅದೇ. ಹವ್ಯ ಅಂದರೆ ಏನು ಅಂತ ಕೇಳಿದರೆ, ಅಗ್ನಿಮುಖೇನವಾಗಿ ದೇವತೆಗಳಿಗೆ ಅರ್ಪಿಸಬಹುದಾದಂತಹ ದ್ರವ್ಯ ವಿಶೇಷಕ್ಕೆ ಹವ್ಯ ಅಂತ ಕರೀತಾರೆ. ಕವ್ಯ ಅಂದರೆ ನಾವು ಮಾಡುವಂತಹ ಪೈತೃಕ ಕರ್ಮಗಳು, ಅಂದರೆ ದಹನದಿಂದ ಆರಂಭಿಸಿ ಶ್ರಾದ್ದಾದಿಗಳು, ಇವೆಲ್ಲ ಕವ್ಯದ ಪರಿಮಿತಿಯಲ್ಲಿ ಬರ್ತವೆ. ಹಾಗಾಗಿ ಹವ್ಯಕರು ಅಂದರೆ ಯಾರು ಅಂತ ಕೇಳಿದರೆ, ತಾನು ಸ್ವತಃ ಅನುಷ್ಠಾನ ಪರನಾಗಿ ದೇವತೆಗಳಿಗೆ ಒಪ್ಪಿಸಬೇಕಾದಂತಹ ಹವ್ಯವನ್ನು ಮತ್ತು ಪೈತೃಕಾದಿ ಕರ್ಮಗಳನ್ನು ಅತ್ಯಂತ ನಿಷ್ಠನಾಗಿ ಯಾವಾತ ಪಾಲಿಸ್ತಾನೋ ಆತ ಹವ್ಯಕ ಎಂಬುದು ಇದು ನಮ್ಮ ಆಚಾರ ಹಾಗೂ ವಿಚಾರಕ್ಕಿರುವಂತಹ ಪರಿಧಿ. ಈಗೀಗ ಹವ್ಯಕ ಸಮಾಜ ಅತ್ಯಂತ ಧ್ರುವೀಕರಣಗೊಳ್ತಾ ಇದೆ. ಈ ಶಬ್ದ ರಾಜಕೀಯ ಪರಿಭಾಷೆಯಿಂದ ಬಂದಿರುವಂಥದ್ದು ಧ್ರುವೀಕರಣ ಎನ್ನುವುದು. ಅಂದರೆ ಅನೇಕ ಕಡೆ ಹರಡಿಕೊಳ್ತಾ ಇದೆ. ಹಾಗಾಗಿ
ಇಂದಿನ ಕಾಲದಲ್ಲಿ ಇಷ್ಟೊಂದು ಆಚಾರಪರತೆ ಎನ್ನುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆಗದೇ ಹೋದರೂ ಕೂಡ ಈ ಹಿಂದಿನ ತಲೆಮಾರಿನವರೆಗೆ ನಮ್ಮವರು ಅತ್ಯಂತ ಕಡು ಬಡತನದಲ್ಲೂ ಕೂಡ ಅದನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದಂಥದ್ದು. ಯಾಕೆಂದರೆ ನಮ್ಮಲ್ಲಿರುವಂತಹ ಮಡಿಮೈಲಿಗಳು, ಈಗ ಶ್ರಾದ್ದದ ದಿವಸ ನಮ್ಮ ಮನೆಯಲ್ಲಿ ಆಚರಿಸುವಂತಹ ಮಡಿ ಬಹುಶಃ ಇತರ ಯಾವ ಬ್ರಾಹ್ಮಣ ಸಮುದಾಯದಲ್ಲೂ ಇಲ್ಲ. ಅಷ್ಟು ಮಡಿಯಿಂದ ನಮ್ಮಲ್ಲಿ ಪೈತೃಕ ಕರ್ಮಗಳನ್ನು ಮಾಡ್ತೇವೆ. ಅತ್ಯಂತ ಶ್ರದ್ಧೆಯಿಂದ ನಮ್ಮಲ್ಲಿ ಪೈತೃಕ ಕರ್ಮಗಳನ್ನು ಹವ್ಯಕರಲ್ಲಿ ಮಾಡ್ತಾರೆ. ಮತ್ತು ಹವ್ಯದ ವಿಷಯದಲ್ಲೂ ಕೂಡ ಈಗ ಒಂದು ಕಾರ್ಯಕ್ರಮ ಇತ್ಯಾದಿಗಳನ್ನು ಮಾಡುವಾಗಲೂ ಕೂಡ ನಮ್ಮಲ್ಲಿಯ ಮಡಿ ಅತ್ಯಂತ ಶುದ್ಧವಾದದ್ದು. ಹಾಗಾಗಿ ಅಷ್ಟು ನಿಷ್ಠೆಯಿಂದ ವೈದಿಕ ಕರ್ಮಗಳಲ್ಲಿ ತೊಡಗಿಕೊಳ್ಳುವುದು ಒಂದು ಹವ್ಯಕರ ವಿಶಿಷ್ಟವಾದಂತಹ ಗುಣಧರ್ಮ. ಎರಡನೇದಾಗಿ ಹವ್ಯಕರ ಮತ್ತೊಂದು ಲಕ್ಷಣ ಏನು ಅಂತ ಕೇಳಿದರೆ, ನಾವು ಸರ್ವಧರ್ಮ ಸಮಭಾವದಿಂದ ನೋಡುವವರು. ನಾವು ಧರ್ಮ ಅಂತ ಹೇಳಿದರೆ ಹಿಂದೂ ಮುಸ್ಲಿಂ ಅಲ್ಲ. ಈಗ ಉಡುಪಿಯಲ್ಲಿ ಮಾಧ್ವರಿದ್ದಾರೆ, ಅವರು ಕೇವಲ ವಿಷ್ಣುವನ್ನು ಮಾತ್ರ ಪೂಜೆ ಮಾಡ್ತಾರೆ. ಈಗ ಘಟ್ಟದ ಮೇಲಿನ ಬ್ರಾಹ್ಮಣರು ಶೈವರ ಅನೇಕರಿದ್ದಾರೆ, ಅವರು ವಿಷ್ಣು ಸಂಬಂಧವೇ ಇಲ್ಲದೆ ಹೋದಾಗಿರ್ತಾರೆ. ಇನ್ನು ಕೆಲವೊಂದು ಈ ಕೊಲ್ಲೂರು ಮೊದಲಾದಂತಹ ಸ್ಥಳಗಳಲ್ಲಿ ಶಾಕ್ತ ಪರಂಪರೆಯವರು ಶಕ್ತಿಯನ್ನು ಮಾತ್ರವೇ ಆರಾಧನೆ ಮಾಡುವವರು. ಇನ್ನು ಗಾಣಪತ್ರೆ ಮೊದಲಾದಂತಹ ಅನೇಕ ಬ್ರಾಹ್ಮಣ ಸಮುದಾಯಗಳಿರಬಹುದು. ಆದರೆ ಹವ್ಯಕರ ವಿಶೇಷತೆ ಏನು ಅಂತ ಕೇಳಿದರೆ, ನಾವು ಶಾಕ್ತರೂ ಹೌದು, ವೈಷ್ಣವರೂ ಹೌದು, ಶೈವರೂ ಹೌದು, ಗಾಣಪತರೂ ಹೌದು. ನಮಗೆ ಎಲ್ಲ ದೇವರು ಕೂಡ ಹವ್ಯಕರಿಗೆ ಅತ್ಯಂತ ಪ್ರೀತಿಯಾದಂತಹ ವಿಷಯ. ಚೌತಿ ಬಂದರೆ ಎಲ್ಲರ ಮೊದಲು ಗಣಪತಿಯದ್ದೇ ಸುದ್ದಿ. ನವರಾತ್ರಿ ಬಂತ ಆಗ ಗಣಪತಿ ಸ್ವಲ್ಪ ಮರೆತು ಹೋಗ್ತಾನೆ. ಪಾರಾಯಣ, ದೇವಿ ಪಾರಾಯಣ, ದೇವಿ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಅದು. ಇನ್ನು ಶಿವರಾತ್ರಿ ಬಂತ ನಮ್ಮದು ಉಪವಾಸ. ನಮ್ಮಲ್ಲಿ ಬಂದಿರುವಂತಹ ಹವ್ಯಕರಲ್ಲಿ ಬಂದಿರುವಂತಹ ಏಕಾದಶಿಯ ಉಪವಾಸ ಇದು ವೈಷ್ಣವ ಭಾವದಿಂದ ನಮ್ಮಲ್ಲಿ ಬಂದಿರುವಂಥದ್ದು. ಅಲ್ಲದೆ ಹೋದರೆ ನಮ್ಮ ಇತರರಲ್ಲಿ ಏಕಾದಶಿ ಇಲ್ಲ, ವೈಷ್ಣವರಲ್ಲಿ ಏಕಾದಶಿಯನ್ನು ಚಾಚೂ ತಪ್ಪದೆ ಅವರು ಆಚರಿಸ್ತಾರೆ. ಹವ್ಯಕರಲ್ಲಿ ಬಂದಿರುವಂತಹ ಏಕಾದಶಿಯ ಉಪವಾಸ ಇದು ವೈಷ್ಣವ ಪ್ರಭಾವದಿಂದ ಬಂದಿರುವಂಥದ್ದು. ಹೀಗೆ ಎಲ್ಲ ದೇವತೆಗಳಲ್ಲೂ ಅತ್ಯಂತ ಪ್ರೀತಿಯನ್ನು ಹೊಂದುವವರು, ಅತ್ಯಂತ ಶ್ರದ್ಧೆಯನ್ನು ಹೊಂದುವ ಒಂದು ಜನಾಂಗ ಇದ್ದರೆ ಅದು ಹವ್ಯಕರು ಮಾತ್ರ ಪ್ರಪಂಚದಲ್ಲಿ, ಮತ್ತೆ ಯಾರೂ ಇಲ್ಲ. ಇನ್ನೊಂದು ಅದಕ್ಕೆ ಕಾರಣ ಅಂದರೆ ಬಹುಶಃ ನಮ್ಮ ಪರಂಪರೆಯಿಂದ ಆಚರಿಸಿಕೊಂಡು ಬಂದಿರುವಂತಹ ಪಂಚಮೂರ್ತಿಗಳ ಆರಾಧನೆ ಅದಕ್ಕೆ ಕಾರಣ ಆಗಿರಬಹುದು ಅಂತ ನಾನು ಅಂದುಕೊಳ್ತೇನೆ. ಈ ನಮ್ಮ ಹವ್ಯಕ ಮತ್ತು ಶೈವ ಪಂಥವನ್ನು ಹವ್ಯಕರು ಅತ್ಯಂತ ಬ್ಯಾಲೆನ್ಸ್ ಮಾಡಿದ್ದಾರೆ. ಈ ಬೇಕಾದರೆ ನೀವು ನೋಡಿ, ಸಂಧ್ಯಾ ವಂದನೆಯಿಂದ ಆರಂಭಿಸಿ ದೇವರ ಪೂಜೆ ಆಗುವವರೆಗೆ ಅನೇಕ ಶೈವ ತತ್ವಗಳು ನಮ್ಮ ಅನುಷ್ಠಾನಗಳಲ್ಲಿ ಕಾಣ್ತವೆ, ಅನೇಕ ವೈಷ್ಣವ ತತ್ವಗಳು ನಮ್ಮ ಅನುಷ್ಠಾನಗಳಲ್ಲಿ ಕಾಣ್ತವೆ. ನಾವು ಸಂಧ್ಯಾ ವಂದನೆಯಲ್ಲಿ ಅಷ್ಟಾಕ್ಷರಿಯನ್ನು ಪಂಚಾಕ್ಷರಿಯನ್ನು ಮಾಡ್ತೇವೆ. ನಮಗೆ ಸೂತ್ರಕಾರರು ಹೇಳಿದಂಥದ್ದು ಗಾಯತ್ರಿ ಅನುಷ್ಠಾನ ಮಾಡಬೇಕು ಸಂಧ್ಯಾ ವಂದನೆಯಲ್ಲಿ ಅಂತ. ಆದರೆ ನಮ್ಮ ಪರಂಪರೆಯಲ್ಲಿ ಅಷ್ಟಾಕ್ಷರಿ ಪಂಚಾಕ್ಷರಿಯನ್ನು ನಾವು ಅನುಷ್ಠಾನ ಮಾಡ್ತೇವೆ. ನೀವು ವೈದಿಕರಿಗೆ ಗೊತ್ತಿರುತ್ತದೆ, ಉಪನಯನ ಪ್ರಯೋಗ ಬರೆಯುವಾಗ ನಮ್ಮ ಪ್ರಯೋಗಕಾರರು ಗಾಯತ್ರಿ ಉಪದೇಶ ಬರೆದ ತಕ್ಷಣದಲ್ಲಿ ಸಂಪ್ರದಾಯ ಪ್ರಾಪ್ತವಾಗಿ ಇದೇ ಸಮಯದಲ್ಲಿ ಅಷ್ಟಾಕ್ಷರಿ ಪಂಚಾಕ್ಷರಿ ಉಪದೇಶ ಮಾಡಬೇಕು ಅಂತ ಪ್ರಯೋಗದಲ್ಲೂ ಬರೆದಿದ್ದಾರೆ. ಅಂದರೆ ಶೈವವನ್ನು ವೈಷ್ಣವವನ್ನು ನಾವು ಸಮನಾಗಿ ನೋಡ್ತೇವೆ ಎಂಬ ಭಾವ. ಹಾಗೆ ಮುಂದುವರೆದರೆ ನೀವು ದೇವರ ಪೂಜೆ ಮಾಡುವಾಗ ನಮ್ಮ ಪರಂಪರೆಯಲ್ಲಿ ಸುದರ್ಶನಾಸ್ತ್ರ ಮಂತ್ರದ ಪ್ರಯೋಗ ಇದೆ, ಅಚಕ್ರಾಯ ಸ್ವಹ ವಿಚಕ್ರಾಯ ಸ್ವಹ ಇತ್ಯಾದಿಗಳು. ಹಾಗೆ ಮುಂದುವರೆದು ನೈವೇದ್ಯಕ್ಕೆ ಬಂದಾಗ ಈಶ್ವರ ಪಾರ್ಶ್ವನಾದಂತಹ ಚಂಡೇಶ್ವರನಿಗೂ ನಾವು ಬಲಿಯನ್ನಿಡ್ತೇವೆ, ವಿಷ್ಣು ಪಾರ್ಶ್ವನಾದಂತಹ ವಿಶ್ವಕ್ಸೇನನಿಗೂ ನಾವು ಬಲಿಯನ್ನಿಡ್ತೇವೆ. ಹೀಗೆ ಶೈವ ಹಾಗೂ ವೈಷ್ಣವ ಪಂಥದ ಸಮಭಾವ ಎನ್ನುವುದು ಹವ್ಯಕರಲ್ಲಿ ಅತ್ಯಂತ ವಿಶಿಷ್ಟವಾಗಿ ಬಂದಿರುವಂತಹ ಪದ್ಧತಿ. ಇದು ಇತರ ಯಾವುದೇ ಬ್ರಾಹ್ಮಣ ಸಮಾಜದಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಇದು ಹವ್ಯಕರ ಮುಖ್ಯವಾದಂತಹ ಒಂದು ವಿಚಾರ ಹಾಗೂ ಆಚಾರದ ಒಂದು ಸ್ವರೂಪ. ಇನ್ನು ಮುಂದುವರೆದು ನೋಡಿದರೆ ಬಹುಶಃ ಇವತ್ತಿನ ಭಾರತದಲ್ಲಿ ಯಾವ ಬ್ರಾಹ್ಮಣ ಸಮುದಾಯವೂ ಕೂಡ ಕೃಷಿಯನ್ನು ಅವಲಂಬಿಸಿಕೊಂಡಿಲ್ಲ. ನಾವೆಲ್ಲ ಋಷಿಮೂಲ ಬ್ರಾಹ್ಮಣ ಸಮುದಾಯಕ್ಕಾದರೆ ಹವ್ಯಕರ ವಿಶಿಷ್ಟ ಲಕ್ಷಣ ಏನು ಅಂತ ಕೇಳಿದರೆ, ನಮಗೆ ಋಷಿ ಮೂಲವೂ ಇದೆ, ನಮಗೆ ಕೃಷಿ ಮೂಲವೂ ಇದೆ. ಬೇಕಾದ್ರೆ ನೀವು ತಮಿಳುನಾಡಿನ ಬ್ರಾಹ್ಮಣರನ್ನು ನೋಡಿ, ಆಂಧ್ರದ ಬ್ರಾಹ್ಮಣರನ್ನು ನೋಡಿ, ಅಥವಾ ಕರ್ನಾಟಕದ ಇತರೆ ಚಿತ್ಪಾವಂಡ್ರ ಅಥವಾ ಇತರೆ ಬ್ರಾಹ್ಮಣರನ್ನು ನೋಡಿ, ಯಾರೂ ಕೂಡ ಪ್ರಧಾನವಾಗಿ ಕೃಷಿಯನ್ನು ನೆಚ್ಚಿಕೊಂಡಿಲ್ಲ. ಆದರೆ ಹವ್ಯಕರು ಮಾತ್ರ
ಹೇಗೆ ಯಾವ ಪ್ರಮಾಣದಲ್ಲಿ ಋಷಿಯನ್ನು ನೆಚ್ಚಿಕೊಂಡಿದ್ದಾರೋ ಅದೇ ಪ್ರಮಾಣದಲ್ಲಿ ಕೃಷಿಯನ್ನು ನೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಹವ್ಯಕರ ಕೃಷಿ ಅಂದರೆ ಅದು ಎರಡು ಕಡೆ. ನಾವು ಋಷಿಯ ವಿಷಯದಲ್ಲೂ ಕೃಷಿ ಮಾಡಿದವರು, ಕೃಷಿಯ ವಿಷಯದಲ್ಲೂ ಋಷಿಗಳನ್ನು ಕಂಡಂತಹ ಅದ್ಭುತವಾದಂತಹ ಪರಂಪರೆ ನಮ್ಮ ಹವ್ಯಕರಿಗಿರುವಂಥದ್ದು. ಇದು ಹವ್ಯಕರಿಗೂ ಇರುವಂತಹ ಮತ್ತೊಂದು ವಿಶೇಷ. ಇದಕ್ಕೂ ಮಿಗಿಲಾಗಿ ಹವ್ಯಕರ ಮತ್ತೊಂದು ಪ್ರಮುಖವಾದಂತಹ ಆಚಾರ ಅಂದರೆ, ಬಹುಶಃ ಕೃಷಿಯ ಕಾರಣದಿಂದಲೋ ಏನೋ ನಾವು ಪ್ರಕೃತಿಗೆ ಅತ್ಯಂತ ಹತ್ತಿರವಾಗಿ, ಪ್ರಕೃತಿಗೆ ಅತ್ಯಂತ ಅನುಕೂಲವಾಗಿ ಬದುಕುವುದು ಹವ್ಯಕರ ಮತ್ತೊಂದು ಮುಖ್ಯವಾದಂತಹ ವಿಚಾರವೂ ಹೌದು, ಆಚಾರವೂ ಹೌದು. ಯಾಕೆಂದರೆ ನಾವು ನಮ್ಮ ಎಷ್ಟೋ ಆಚರಣೆಗಳಲ್ಲಿ ಕೂಡ ಅದನ್ನು ಕಾಣಬಹುದಾಗುತ್ತದೆ. ನಾವು ಈಗ ಅನಂತ ಚತುರ್ದಶಿಯ ಮೊದಲಾದಂತಹ ವ್ರತಗಳಲ್ಲಿ ಗಂಗೆ ಪೂಜೆಯನ್ನು ಮಾಡ್ತೇವೆ. ಅಂದರೆ ನಾವು ಪ್ರಕೃತಿಯ ಆರಾಧಕರು ಎಂಬುದು ಅನೇಕ ಕಡೆಗಳಲ್ಲಿ ನಮಗೆ ಕಾಣುವಂತಹ ಸಂಗತಿ. ಗಂಗೆ ಪೂಜೆ ಇದೆ, ನಮಗೆ ದೀಪಾವಳಿಯ ಸಂದರ್ಭದಲ್ಲಿ ಈ ಬಲೀಂದ್ರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ, ಇದು ವೃಕ್ಷ ಪೂಜೆ ಮಾಡುವಾಗ ಅಡಿಕೆ ಮರಕ್ಕೆ ಪೂಜೆ ಮಾಡುವಂತಹ ನಮ್ಮ ಸಂದರ್ಭ. ಹೀಗೆ ಅನೇಕ ನಮ್ಮ ಆಚರಣೆಗಳಲ್ಲಿ ಪ್ರಕೃತಿಯೊಂದಿಗೆ ನಾವು ಅತ್ಯಂತ ಬೆಸೆದುಕೊಂಡಿದ್ದೇವೆ ಎಂಬುದು ನಮ್ಮ ಬ್ರಾಹ್ಮಣ್ಯಕ್ಕೆ ಇರುವಂತಹ ಮತ್ತೊಂದು ಗರಿ. ಇದಕ್ಕೂ ಹೆಚ್ಚಾಗಿ ನೋಡಿದಾಗ ನಮಗೆ ಮುಖ್ಯವಾಗಿ ಕಾಣುವುದು ಪ್ರಕೃತಿಗೆ ಅನುಕೂಲವಾದಂತಹ ನಮ್ಮ ಜೀವನದ ಪದ್ಧತಿ. ಯಾಕೆಂದರೆ ಈಗ ನಾವೆಲ್ಲ ಆ ಜೀವನ ಪದ್ಧತಿಯನ್ನು ಬಹಳ ಹೊರಗೆ ಬಂದಿದ್ದೇವೆ, ಆದರೆ ನಮ್ಮ ಪೂರ್ವಜರು ಹಾಗಿರಲಿಲ್ಲ. ಜೈನ ಸಂಪ್ರದಾಯದಲ್ಲಿ ಈಗ ಈ ಶ್ವೇತಾಂಬರ ಹಾಗೂ ದಿಗಂಬರ ಜೈನರು ಸೂರ್ಯಾಸ್ತ ಆದಮೇಲೆ ಅವರು ಯಾವ ವಸ್ತುವನ್ನು ತಿನ್ನೋದಿಲ್ಲ, ಮತ್ತು ಸೂರ್ಯೋದಯ ಆದಮೇಲೆ ಅವರು ವಸ್ತುವನ್ನು ತಿಂತಾರೆ. ಅಂದರೆ ಅದಕ್ಕೆ ಕಾರಣ ಅಂದರೆ ಅವರು ಅಹಿಂಸೆಯನ್ನು ಒಪ್ಪಿಕೊಂಡು ಬಂದದ್ರಿಂದ ಸೂರ್ಯಾಸ್ತ ಆದಮೇಲೆ ಬೆಳಕಿರುವುದಿಲ್ಲ, ಹಿಂಸೆ ಆಗುತ್ತದೆ ಎಂಬಂತಹ ಅವರ ದಾರ್ಶನಿಕವಾದಂತಹ ನಿಲುವು. ಆದರೆ ನಮ್ಮ ಪೂರ್ವಜರಾದಂತಹ ಹವ್ಯಕರು ಇದಕ್ಕೇನು ಹೊರತಾಗಿರಲಿಲ್ಲ ಅಂತ ನಾನು ಎಷ್ಟೋ ಹಳೆಯ ಮನೆಗಳಲ್ಲಿ ನೋಡಿದ್ದೇನೆ. ಎಷ್ಟೋ ಕಡೆಗಳಲ್ಲಿ ಸೂರ್ಯಾಸ್ತ ಆದಮೇಲೆ ಊಟಕ್ಕೆ ಹೆಚ್ಚು ಸಮಯ ಇರ್ತಿರಲಿಲ್ಲ, ಮತ್ತು ಸೂರ್ಯೋದಯ ಆಗುವುದಕ್ಕಿಂತ ಬಹಳ ಮೊದಲೇ ಅವರು ಎದ್ದೇಳ್ತಿದ್ರು. ಅಂದರೆ ಇದು ಅತ್ಯಂತ ಶುದ್ಧವಾದಂತಹ ಜೀವನ ಕ್ರಮ, ಅದು ಹವ್ಯಕರಲ್ಲಿ ಇತ್ತು ಮೊದಲು. ಈಗ ನಾವೆಲ್ಲ ಅದರಿಂದ ಬಹಳ ಹೊರಗೆ ಬಂದಿದ್ದೇವೆ, ಈಗಿನ ಅನೇಕರು ಹೊರಗೆ ಬಂದಿದ್ದಾರೆ. ಅದಕ್ಕೆ ಕಾರಣ ಅನೇಕ ಇದೆ. ನಮ್ಮಲ್ಲಿ ಬಂದಿರುವಂತಹ ಮೊಬೈಲ್ ಮೊದಲಾದಂತಹ ಸಾಧನವು, ಅಥವಾ ನಾವು ಮಾಡುವಂತಹ ಬೇರೆ ಬೇರೆ ಕೆಲಸಗಳು ಇತ್ಯಾದಿಗಳ ಕಾರಣದಿಂದ ಈ ಹವ್ಯಕರ ಶುದ್ಧವಾದಂತಹ ದಿನಚರಿ ನಮ್ಮಲ್ಲಿ ತಪ್ಪಿದೆ. ಆದರೆ ಹವ್ಯಕರ ಹೆಗ್ಗುರುತೇನು ಅಂತ ಕೇಳಿದ್ರೆ ಈ ಸ್ಪಷ್ಟವಾದಂತಹ ದಿನಚರಿ. ಅಂದರೆ ಸೂರ್ಯಾಸ್ತಕ್ಕೂ ಮೊದಲೇ ಎದ್ದು ತಮ್ಮ ಕಾರ್ಯಾರಂಭಗಳನ್ನು ಮಾಡುವುದು, ಸೂರ್ಯೋದಯಕ್ಕೂ ಸೂರ್ಯಾಸ್ತಕ್ಕೂ ಆದಮೇಲೆ ಹೆಚ್ಚೊತ್ತು ಅವರು ಮತ್ತೆ ನಿದ್ರೆ ಮಾಡದೇ ಇರುವುದಿಲ್ಲ. ಸಾಮಾನ್ಯ 7:30-8 ಗಂಟೆಗೆ ಎಲ್ಲ ನಿದ್ದೆ ಮಾಡುವಂತಹ ಹವ್ಯಕರನ್ನು ನಾನು ನೋಡಿದ್ದೇನೆ. ಇದು ಮತ್ತೆ ಬೇರೆಡೆ ಯಾವ ಜನಾಂಗದಲ್ಲೂ ಇರದೇ ಹೋದಂತಹ ನಮ್ಮ ಭಾಗದಲ್ಲಿ ಹವ್ಯಕರಲ್ಲಿ ಮಾತ್ರ ಕಾಣುವಂತಹ ಒಂದು ವಿಶಿಷ್ಟವಾದ ಲಕ್ಷಣ. ಇದನ್ನು ಬಿಟ್ಟರೆ ಪ್ರಪಂಚಕ್ಕೆ ಒಂದು ಹೌದು, ಪ್ರಪಂಚ ಒಪ್ಪಿದಂಥದ್ದು ಅಂದರೆ ಹವ್ಯಕರ ಆಹಾರ ಕ್ರಮ. ಅದು ಮತ್ತು ಯಾವ ಆಹಾರ ಕ್ರಮವೂ ಕೂಡ ಇಷ್ಟು ಮನುಷ್ಯನ ಚರ್ಯೆಗೆ ಯೋಗ್ಯ ಅಲ್ಲ ಅಂತ. ಯಾಕೆಂದರೆ ಆಯುರ್ವೇದವೇ ಮೊದಲಾದಂಥವ್ರು ಒಪ್ಪುವಂತಹ ಆಹಾರ ಕ್ರಮ ಏನು ಅಂತ ಕೇಳಿದರೆ ಅದು ಹವ್ಯಕರ ಆಹಾರ ಕ್ರಮ. ಆಯುರ್ವೇದದಲ್ಲಿ ಒಂದು ಋತುಚರ್ಯ ಅಂತ ಬಹಳ ದೊಡ್ಡ ಅಧ್ಯಾಯವೇ ಇದೆ. ಋತುಚರ್ಯ ಅಂದರೆ ಏನು ಅಂದರೆ ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಇರುವಂತಹ ವ್ಯಕ್ತಿ ಎಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು ಎಂಬುದು ಋತುಚರ್ಯ, ಇಡೀ ಆಯುರ್ವೇದದ ಋತುಚರ್ಯೆಯಲ್ಲಿ ಹೇಳುವಂತಹ ವಿಷಯ. ಈಗ ನಾವು ಅದರಿಂದ ಅನೇಕರಿಗೆ ಹೊರಗೆ ಬರ್ತಾ ಇದ್ದೇವೆ. ಯಾಕೆಂದರೆ ಈಗ ಈ ಋತುವಿನಲ್ಲಿ ಈ ಸ್ಥಳದಲ್ಲಿರುವಂತಹ ಆತನ ದೇಹಕ್ಕೆ ಯಾವ ಆಹಾರ ಪಥ್ಯ ಆಗ್ತದೆ ಅಂತ ಕೇಳಿದರೆ, ಈ ಸ್ಥಳದಲ್ಲಿ ಈ ಋತುವಲ್ಲಿ ಇಲ್ಲಿ ಬೆಳೆದಂತಹ ಸಸ್ಯ ಫಲ ಪುಷ್ಪಗಳು ಮಾತ್ರ ಅವನ ಈ ದೇಹಕ್ಕೆ ಯುಕ್ತವಾಗ್ತವೆ. ಅದು ಹವ್ಯಕರ ಮುಖ್ಯವಾದಂತಹ ಆಹಾರ ಕ್ರಮ ಒಂದು. ಎರಡನೇದಾಗಿ ನಾವು ಬೇರೆ ಎಲ್ಲೆಡೆಯಲ್ಲೂ ಕಾಣುವುದಿಲ್ಲ, ಎಲ್ಲರೂ ಕೂಡ ಊಟದಲ್ಲಿ ಖಾರದಿಂದ ಆರಂಭಿಸ್ತಾರೆ. ಆದರೆ ಹವ್ಯಕರ ಆಹಾರ ಕ್ರಮ ಎಷ್ಟು ಆಯುರ್ವೇದಕ್ಕೆ ಯುಕ್ತವಾದಂಥ ಅಂತ ಕೇಳಿದ್ರೆ, ನಮ್ಮ ಊಟ ತಂಬಳಿಯಿಂದ ಆರಂಭ ಆಗಿ ತಕ್ರ ಮಜ್ಜಿಗೆಯಲ್ಲಿ ಮುಗಿತದೆ. ಇದು ಆಯುರ್ವೇದದಲ್ಲಿ ಯುಕ್ತವಾದಂತಹ ಆಹಾರ ಕ್ರಮ. ಅಂದರೆ ಮತ್ತೂ ಇದೊಂದರೆ ಎಷ್ಟು ವೈಜ್ಞಾನಿಕವಾಗಿ ಹವ್ಯಕರ ಆಹಾರ ಕ್ರಮ ಇದೆ ಅಂದರೆ, ನಮ್ಮಲ್ಲಿ ಪ್ರಾಣಾಹುತಿಗೆ ಅಂತ ಪೈಸ ಬಳಸುವಂತಹ ರೂಢಿ ಇದೆ. ಸಿಹಿಯಿಂದ ಭೋಜನವನ್ನು ಆರಂಭ ಮಾಡಬೇಕು ಅಂತ ಆಯುರ್ವೇದ ಹೇಳ್ತದೆ. ಹೀಗೆ ಆಯುರ್ವೇದಕ್ಕೆ ಅತ್ಯಂತ ಯುಕ್ತವಾದಂತಹ ಆಹಾರ ಕ್ರಮ ಅಂತ ಕೇಳಿದರೆ ಅದು ಹವ್ಯಕರ ಆಹಾರ ಕ್ರಮ. ಹೀಗೆ
10 ವಿಷಯಗಳಲ್ಲಿ ಹವ್ಯಕರು ಜಗತ್ತಿಗೆ ಮಾದರಿಯಾಗಿದ್ದಾರೆ. ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂತ ಕೇಳಿದರೆ, ಇಂತಹ ಪೂಜ್ಯರ ಸ್ಮೃತಿಯಲ್ಲಿ ನಾವು ಹವ್ಯಕರ ಆಚಾರ, ಹವ್ಯಕರ ವಿಚಾರಗಳನ್ನು ಆಲೋಚಿಸುವಾಗ ಅವರ ಜೀವನವನ್ನೊಮ್ಮೆ ಪರಾಮರ್ಶಿಸಿ. ಈಗಾಗಲೇ ಅನೇಕರು ಹೇಳಿದ್ದಾರೆ, ನಾನು ಮೊದಲೇ ಹೇಳಿದ ಹಾಗೆ ಅನುಷ್ಠಾನಪರತೆ ಮತ್ತು ಹವ್ಯಕವ್ಯಗಳಲ್ಲಿ ಅತ್ಯಂತ ನಿಷ್ಠೆ ಅದು ಹವ್ಯಕರ ಮೂಲ ಲಕ್ಷಣ. ಅದನ್ನು ನಾವು ಮಹಾಬಲೇಶ್ವರ ಭಟ್ಟರಲ್ಲಿ ಹಾಗೂ ಚಿದಂಬರ ಭಟ್ಟರಲ್ಲಿ ಸಾಕಷ್ಟು ಜನ ಇಲ್ಲಿ ನೋಡಿದವರಿದ್ದಾರೆ. ಯಾಕೆಂದರೆ ಯತಿಗಳಿಗೆ ಉಕ್ತವಾದಂತಹ ಚಾತುರ್ಮಾಸ್ಯವನ್ನು ಅವರು ಇಲ್ಲೇ ಸಮೀಪದಲ್ಲಿ ಬಂದು ಅನುಷ್ಠಾನ ಮಾಡ್ತಾ ಇದ್ದರು. ಇದು ಹವ್ಯಕತ್ವಕ್ಕೆ ಒಂದು ನಿದರ್ಶನವಾದಂತಹ ವಿಷಯ. ಚಿದಂಬರ ಭಟ್ಟರು ಹಾಗೆ ಅನೇಕ ಸಾಮಾಜಿಕವಾದಂತಹ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಮತ್ತು ಪೌರೋಹಿತ್ಯವನ್ನು ನಡೆಸುವುದರ ಮೂಲಕವಾಗಿ ಹವ್ಯಕತ್ವಕ್ಕೆ ಚ್ಯುತಿ ಇಲ್ಲದಂತೆ ತಮ್ಮ ಜೀವನವನ್ನು ನಡೆಸಿಕೊಂಡಿದ್ದಾರೆ. ಕೊನೆಯಲ್ಲಿ ನಾನು ಮತ್ತು ಹೇಳುವುದಿಷ್ಟೇ, ಹವ್ಯಕರ ಆಚಾರ ವಿಚಾರ ಏನು ಎಷ್ಟು ಎಂಬುದನ್ನು ನಾವೆಲ್ಲ ವಿಚಾರ ಮಾಡಿ ಮುಂದಿನ ಪೀಳಿಗೆಯೂ ಕೂಡ ಅಚ್ಚವಾದಂತಹ ಹವ್ಯಕರು, ಯಾಕೆಂದರೆ ಕೇವಲ ಹವ್ಯಕರು ಅಂತ ನಮಗೆ ಇರುವುದರಿಂದ ನಾವು ಹವ್ಯಕರಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಟಿಫಿಕೇಟ್ನಲ್ಲಿ ನನಗೆ ಭಟ್ಟ ಅಂತ ಸರ್ನೇಮ್ ಇದೆ, ಆದ ಕಾರಣದಿಂದ ನಾನು ಬ್ರಾಹ್ಮಣ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ನಮ್ಮ ಮುಂದಿನ ಪೀಳಿಗೆ ಸ್ಪಷ್ಟವಾಗಿ ಹವ್ಯಕರೇ ಆಗಿರಬೇಕು ಅಂತ ಆದರೆ ಅದು ನಮ್ಮ ಆಚಾರದಿಂದ ಆಗಬೇಕು, ಅದು ನಮ್ಮ ವಿಚಾರದಿಂದ ಆಗಬೇಕು, ಅದು ನಮ್ಮ ಭಾಷೆಯಿಂದ ಆಗಬೇಕು. ಹೀಗೆ ಆಚಾರ, ವಿಚಾರ, ಭಾಷೆ, ಆಹಾರ ಕ್ರಮ, ನಮ್ಮ ಪೂಜಾ ಪದ್ಧತಿ ಇವೆಲ್ಲವೂ ಒಟ್ಟಿಗೆ ಸೇರಿದರೆ ಒಬ್ಬ ಶುದ್ಧನಾದಂತಹ ಹವ್ಯಕನಾಗುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿದರ್ಶನವಾಗಿರುವಂತಹ ಈ ಮಹಾಬಲೇಶ್ವರ ಭಟ್ರು ಹಾಗೂ ಚಿದಂಬರ ಭಟ್ರ ಜೀವನಾದರ್ಶ ನಮ್ಮ ಮುಂದಿದೆ. ಅಂಥವರ ಜೀವನಾದರ್ಶದಲ್ಲಿ, ಆದರ್ಶ ಅಂದರೆ ಕನ್ನಡಿಯಲ್ಲಿ ನಾವು ಎಷ್ಟೋ ದಿನ ಮುಖ ಸರಿ ಇದೆಯೋ ಅಂತ ನೋಡ್ಕೊಳ್ತೇವೆ. ಮುಖದ ಮೇಲೆ ಕಲೆ ಕಂಡ್ರೆ ಅದು ಕನ್ನಡಿಯ ದೋಷ ಅಲ್ಲ, ನಮ್ಮ ಮುಖದಲ್ಲಿ ಕಲೆ ಆಗಿ ಉಂಟು ಅಂತ ಅರ್ಥ. ಆದ್ದರಿಂದ ಸರಿ ಮಾಡಬೇಕಾದ್ದು ಕನ್ನಡಿಯನ್ನಲ್ಲ, ನಾವು ನಮ್ಮ ಮುಖವನ್ನು. ಆದ್ದರಿಂದ ಇಂಥವರ ಜೀವನಾದರ್ಶದಲ್ಲಿ, ಜೀವನವೆಂಬ ಕನ್ನಡಿಯಲ್ಲಿ ನಾವು ಹವ್ಯಕತ್ವದ ಪರಿಭಾಷೆಯನ್ನು ನೋಡಿ ನಮ್ಮನ್ನು ನಾವು ತಿದ್ದಿಕೊಳ್ಳೋಣ. ಅದನ್ನು ಮುಂದಿನ ತಲೆಮಾರಿಗೆ ಉಡುಗೊರೆಯಾಗಿ, ಉಪಾಯನವಾಗಿ ಕೊಡೋಣ ಅಂತ ಹೇಳ್ತಾ ಎಲ್ಲರನ್ನೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಹವ್ಯಕರಲ್ಲಿ ಇರಬೇಕಾದಂತಹ ನಿಷ್ಠೆ, ಆಚಾರ ವಿಚಾರಗಳ ಬಗ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಮಹೇಶ್ ಭಟ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಾಕ್ಟರ್ ಶಂಕರ ಭಟ್ ಅವರು ಬರಬೇಕು ಅಂತ, ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಗುರು ದೇವತೆಗಳನ್ನು ವಂದಿಸಿ ಒಂದು ಶ್ರೇಷ್ಠವಾದ ತಾಣದಲ್ಲಿ ಎಲ್ಲಿ ಅಧ್ಯಯನ ಅಧ್ಯಾಪನ ನಡೀತದೆಯೋ, ಎಲ್ಲಿ ಶಿಕ್ಷಣ ಪ್ರದಾನವಾಗುತ್ತದೆಯೋ ಅಂತಹ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಇಬ್ಬರ ಹೆಸರಲ್ಲಿ ನಡೀತಾ ಇದೆ. ಅವರು ಕೂಡ ಗುರು ಶಿಷ್ಯರೇ, ಪುರೋಹಿತರು ಮತ್ತು ಶಿಷ್ಯ. ಮಹಾಬಲೇಶ್ವರ ಭಟ್ರ ಪುರೋಹಿತರು, ಚಿದಂಬರ ಭಟ್ ಶಿಷ್ಯ. ಅದರೊಳಗೆ ಮಹಾಬಲೇಶ್ವರ ಭಟ್ರು ನನಗಿಂತ ತುಂಬ ಹಿರಿಯರು, ಚಿದಂಬರ ಕಿರಿಯ. ಹಾಗಾಗಿ ಈ ಗುರು ಶಿಷ್ಯರ ಕುರಿತಾಗಿ ಏರ್ಪಟ್ಟ ಕಾರ್ಯಕ್ರಮ ಅದು ಒಂದು ಶಿಕ್ಷಣದ ತಾಣದಲ್ಲಿ ಸುಳ್ಗಾರ್ ಶಾಲೆ ಆವರಣದಲ್ಲಿ ನಡೀತಿದೆ. ನನಗೆ 73-74ನೇ ಇಸ್ವಿಯ ನೆನಪಾಗುತ್ತದೆ. ನಾನು 2 ವರ್ಷ ಇಲ್ಲಿ ಶಾಲೆಗೆ ಬಂದಿದ್ದೆ. 73, 74, 75 ಅಂತ ನನ್ನ ನೆನಪು. ಇಲ್ಲಿದ್ದಾರೆ ಗೋಪಾಲಕೃಷ್ಣ ಭಟ್ರು ತಟ್ಟಿಗದ್ದೆ, ಹಾಗೆ ಗುಡ್ನ ಮನೆ ಮಾಚಣ್ಣ, ಇವರೆಲ್ಲ ನನ್ನ ಸಹಪಾಠಿಗಳು. ಯಾಕೆ ಹೇಳಿದೆ ಅಂದರೆ, ಮಾಚಣ್ಣ ಅಂತ ಉಲ್ಲೇಖ ಮಾಡುವಾಗ ಅವನ ಮೊಮ್ಮಗಳು ಇಲ್ಲಿ 7ನೇ ಕ್ಲಾಸ್ ಮುಗಿಸ್ಕೊಂಡು ಈಗ ನಂದುಳಿಗೆ ಸೇರಿದ್ದಾಳೆ, ಅಷ್ಟೇ ಹಿಂದೆ. ಒಟ್ಟಾರೆ ಅಂತಹ ಒಂದು ತಾಣದಲ್ಲಿ ಇವತ್ತೊಂದು ಕಾರ್ಯಕ್ರಮ ಇದೆ, ಬನ್ನಿ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷವಾಯಿತು. ಒಂದು ಧನ್ಯತೆಯ ಭಾವ. ನಾನು ಯಾವುದೋ ಒಂದು ಏನೋ ಸಾಧಿಸಿದ್ದೇನೆ ಅಥವಾ ದೊಡ್ಡ ವಿದ್ಯಾವಂತ ಸಾಧಕ ಅನ್ನುವ ನೇರದಲ್ಲ.
ನಾನು ಕಲಿತ ಶಾಲೆಯ ವಾತಾವರಣದಲ್ಲಿ ಒಂದಷ್ಟು ಕ್ಷಣ ಕಳೀಲಿಕ್ಕಾಗುತ್ತದೆ ಎಂಬ ಒಂದೇ ಉದ್ದೇಶಕ್ಕೆ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಇವತ್ತಿನ ಈ ವೈದಿಕ ಗೋಷ್ಠಿ ಎಂಬ ಶಿರೋನಾಮೆ ಅಡಿಯಲ್ಲಿ ನಡೆದಂತಹ ಗೋಷ್ಠಿಯಲ್ಲಿ ಇಬ್ಬರು ಪಂಡಿತರು, ವಿಷಯ ತಜ್ಞರು, ಒಂದು ದೃಷ್ಟಿಯಲ್ಲಿ ಅತ್ಯಂತ ಸಹೃದಯ ಸಕಾರಾತ್ಮಕ ವಿಮರ್ಶಕರೂ ಹೌದು. ಅಂಥವರಿಬ್ಬರು ತಮ್ಮ ಉಪನ್ಯಾಸವನ್ನು ಮಂಡಿಸಿದ್ದಾರೆ, ವಿಷಯವನ್ನು ಪ್ರತಿಪಾದಿಸಿದ್ದಾರೆ. ಹಿರಿಯರಾದ ವೇದಮೂರ್ತಿ ಮಾಗೋಡು ರಾಮಕೃಷ್ಣ ಭಟ್ರವರು ವೈದಿಕರ ಕರ್ತವ್ಯ ಅಂತ, ವೈದಿಕರು ಅಂತಲೇ ವಿಷಯ ಕೊಟ್ಟದ್ರಿಂದ ಅವರು ನೇರವಾಗಿ ಎಲ್ಲಿ ಬೇರೆಯವರ ಮನೆಯಲ್ಲಿ ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡಿಸುವುದಕ್ಕೆ ಹೋಗ್ತಾರೋ ಅಂಥವರನ್ನೇ ಇಟ್ಟುಕೊಂಡು ಹೇಳಿದ್ದಾರೆ. ಹಾಗಾಗಿ ಈ ವೈದಿಕ ಕರ್ಮಾಂಗದಲ್ಲಿ ಭಾಗವಹಿಸುವ ವೈದಿಕರ ಅಂದರೆ ಪುರೋಹಿತರು, ಅದರೊಳಗೆ ವೈದಿಕರು, ಪೌರೋಹಿತರು ಮತ್ತು ವೈದಿಕರು ಅನ್ನೋದಕ್ಕೆ ಸಣ್ಣ ವ್ಯತ್ಯಾಸ ಇದೆ. ಪೌರೋಹಿತ್ಯ ಕೆಲವು ಸಲ ಮನೆತನಕ್ಕೆ ಸಂಬಂಧಪಟ್ಟದ್ದಾಗ್ತದೆ, ಅವರಿಗೆ ಅಧಿಕೃತ ಶಿಷ್ಯರಾಗಿರ್ತಾರೆ. ವೈದಿಕರು ಅಂದರೆ ಸಾಮಾನ್ಯ ವೈದಿಕ ವಿದ್ಯೆಯನ್ನು ಓದಿದವರು ಆಗಿರಬಹುದು. ಒಟ್ಟಾರೆ ಅವರ ಕರ್ತವ್ಯ ಎನ್ನುವುದ ನೇರದಲ್ಲಿ ಒಂದು ಬಹಳ ಅತ್ಯಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರು. ವೈದಿಕರು ಸಮಯ ಪ್ರಜ್ಞೆಯನ್ನು ಕಾಪಾಡಬೇಕು ಅನ್ನೋದು ಒಂದು ವಿಷಯ. ಪ್ರಯೋಗಗಳನ್ನು ದಯವಿಟ್ಟವರು ಎಲ್ಲರೂ ಕಂಠಪಾಠ ಮಾಡಿಕೊಂಡು ಸಾಗಿಸುವಾಗ ಆಗಬೇಕು ಅನ್ನೋದೊಂದು ಕಳಕಳಿಯ ಒಂದು ಅಂಶವನ್ನು ಮುಂದಿಟ್ಟಿದ್ದಾರೆ. ಹಾಗೆ ದಕ್ಷಿಣಾ ಪ್ರಧಾನರಾಗಬಾರದು ಎನ್ನುವುದು ಒಂದು ನೆಗೆಟಿವ್ ವಿಷಯವನ್ನು ಹೇಳಿದ್ದಾರೆ. ನೆಗೆಟಿವ್ ಅಂದರೆ ಅವರು ದಕ್ಷಿಣೆಯನ್ನೇ ಗುರುತಿಸಿಕೊಂಡು ಹೋಗುವಂಥವ್ರು ಆಗಬಾರ್ದು, ಆ ಮನೋಭಾವ ಇರಬಾರ್ದು. ಸಂಪಾದನೆಯ ಅವಶ್ಯಕತೆ ಇಲ್ಲ ಅಂತಲ್ಲ, ಅದು ಆಗಬಾರದು ಎನ್ನುವ ನೇರದಲ್ಲಿ ಹೇಳಿದ್ದಾರೆ. ಜೊತೆಗೆ ಎರಡನೆಯ ವಿಷಯವಾಗಿ ಮೊಬೈಲ್ನ ಕುರಿತು ಹೇಳಿದ್ದಾರೆ. 3-4 ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ನಾನು ಪ್ರಾರಂಭದಲ್ಲಿ ಅವ್ರ ಮಾತನ್ನು ಕೇಳುವಾಗ ಇವರು ಅದನ್ನು ಸಮರ್ಥನೆ ಮಾಡ್ತಿದ್ದಾರೇನೋ ಅಂತ ಅಂದುಕೊಂಡೆ. ಆದರೆ ಅದನ್ನು ಕೊನೆಯಲ್ಲಿ ಅದರೊಳಗೆ ಆಗುವ ಪ್ರಯೋಜನಕ್ಕಿಂತ ಅನಾಹುತವೇ ಹೆಚ್ಚು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೊಂದು ವಿಷಯ. ಆಮೇಲೆ ಮುಖ್ಯವಾದ ಸಂಪೂರ್ಣ ವೇದಾಧ್ಯಯನಕ್ಕೆ ಹಿಂದೆಲ್ಲ ಅವಕಾಶ ಇರಲಿಲ್ಲ, ಈಗ ಅವಕಾಶ ಇದೆ. ವೇದಾಧ್ಯಯನವನ್ನು ಪೂರ್ಣವಾಗಿ ಒಂದು ವೇದದ ಒಂದು ಶಾಖೆ ಅಧ್ಯಯನವಾದರೂ ಆಗಬೇಕು ಎಂಬ ಕಳಕಳಿಯ ಜೊತೆಗೆ ದಿನನಿತ್ಯ ಚಾಲ್ತಿಯಲ್ಲಿರುವಂತಹ ಕಾಲೋಚಿತ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಮಂತ್ರವನ್ನು ಕಂಠಸ್ಥವಾಗಿ ಮುಖತಃ ಹೇಳುವಾಗಿರಬೇಕು ಅನ್ನೋದನ್ನು ಒಂದು ವಿಷಯವನ್ನು ಹೇಳಿದ್ದಾರೆ. ಹೀಗೆ ಒಂದು 4-5-6 ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಇವತ್ತಿನ ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಹಿರಿಯರು ಭಾಳ ಸೊಗಸಾಗಿ ಅವರದೇ ಆದಂತಹ ಒಂದು ಶೈಲಿಯಲ್ಲಿ ಆ ವಿಷಯವನ್ನು ಇಟ್ಟಿದ್ದಾರೆ. ಇಷ್ಟರ ಜೊತೆಗೆ ಪೂರಕವಾಗಿ ಇನ್ನೊಂದು ಅಂಶವನ್ನು ನಾನು ಜ್ಞಾಪಿಸುವುದಕ್ಕೆ ಬಯಸ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕಡೆಗೆ ಹೋಗಿ ಮಾಡಿಸುವಾಗ ವೈದಿಕರು ಹೇಗೆ ಸಮಯ ಪ್ರಜ್ಞೆ ಇತ್ಯಾದಿಗಳನ್ನೆಲ್ಲ ಪ್ರಯೋಗಗಳ ಕಂಠಪಾಠ ಇದಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯವನ್ನು ಎಲ್ಲ ಮಾಡಬೇಕೋ, ಹಾಗೆ ವೈದಿಕರು ತಮ್ಮ ಮನೆಯಲ್ಲಿ ತಮ್ಮ ನಿತ್ಯದ ಅನುಷ್ಠಾನವನ್ನು ಕರ್ತವ್ಯ ರೂಪವಾಗಿ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ. ಅದರ ವಿವರಣೆ ನಾ ಮಾಡೋದಿಲ್ಲ, ಯಾಕೆಂದರೆ ಇದು ಬ್ರಾಹ್ಮಣನ ಕರ್ತವ್ಯವಾಗಿದೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ ಈ ಷಟ್ಕರ್ಮಗಳಲ್ಲಿ ಮೊದಲನೇ 3ನೇದು ತಾನು ಮಾಡುವಂಥದ್ದು. ತಾನು ಸ್ವಯಂ ಅಧ್ಯಯನ ಮಾಡಬೇಕು, ಮನೆಯಲ್ಲಿ ತನ್ನದಾದಂತಹ ಯಜ್ಞಯಾಗಾದಿಗಳನ್ನು ನೆರವೇರಿಸಬೇಕು, ಹಾಗೆಯೇ ಪ್ರತಿಗ್ರಹ ಮಾಡುವ ಹಾಗೆಯೇ ದಾನಶೀಲನೂ ಆಗಿರಬೇಕು ಅನ್ನೋದು. ಇದನ್ನೂ ಕೂಡ ವೈದಿಕರು ಕರ್ತವ್ಯವಾಗಿ ಸ್ವೀಕರಿಸಬೇಕು ಅನ್ನೋದೊಂದು ಪ್ರಾರ್ಥನೆಯನ್ನು ಸೇರಿಸುವುದಕ್ಕೆ ಬಯಸ್ತೇನೆ. ಹಾಗಾಗಿ ಒಳ್ಳೆಯ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಹಿರಿಯರಾದಂತಹ ವೇದಮೂರ್ತಿ ರಾಮಕೃಷ್ಣ ಭಟ್ರು ಮಾಗೋಡ್ರು. ಆಮೇಲೆ ಮಹೇಶ್ ಭಟ್ರು ಮಾತಾಡಿದರು. ಅಧ್ಯಕ್ಷ ಸ್ಥಾನವಾದದ್ದರಿಂದ ಇವರು ಹೀಗೀಗೆ ಹೇಳಿದರು ಅನ್ನೋದನ್ನು ಒಂದು ಸೂಕ್ಷ್ಮವಾಗಿ ಅನುವಾದ ಮಾಡಿದರೆ ನನ್ನ ಕರ್ತವ್ಯ ನೆರವೇರಿತು ಎಂಬ ದೃಷ್ಟಿ. ಅಧ್ಯಕ್ಷ ಸ್ಥಾನ ಹಾಗೆ ಅದು. ಆದ್ದರಿಂದ ಮಹೇಶ್ ಭಟ್ರವರು ಹವ್ಯಕರ ಆಚಾರ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಮೊದಲಿಗೆ ಪ್ರಾರಂಭದಲ್ಲಿ ಹವ್ಯಕರ ಮೂಲದ ಬನವಾಸಿ ಕದಂಬರ ಅರಸರ ಕಾಲದಲ್ಲಿ ಬಂದರು ಅಂತ. ಅದಕ್ಕೆ ವಿಮರ್ಶಕರು, ಇತಿಹಾಸ ತಜ್ಞರಲ್ಲಿ ಮತಭೇದವೂ ಇದೆ. ಕದಂಬ ಅರಸರು ಮಯೂರವರ್ಮನೇ ಮೊದಲನೇ ರಾಜನೇ ಹೌದು. ಅದರ ಜೊತೆಗೆ ಅಹಿಚ್ಛತ್ರದಿಂದ ಬರುವಾಗ ಯಾವುದೋ ಒಬ್ಬ ಜೈನ ಅರಸು ಕರೆಸ್ಕೊಂಡ ಅನ್ನೋದು ಒಂದು ಇತಿಹಾಸ ಇದೆ. ಅಹಿಚ್ಛತ್ರಾತ್ ವಿದ್ವಾನ್ ಜಿನಪತಿ ಅಂತ ಅದನ್ನು ಉಲ್ಲೇಖಿಸ್ತಾರೆ. ನಮ್ಮ ಗೋಕರ್ಣದ ಮಹರ್ಷಿ ದೇವರಾಯ ಹತ್ರ ಒಬ್ಬರು ಸಹಪಾಠಿಗಳಿದ್ದರು, ಕಪಾಲಿ ಶಾಸ್ತ್ರಿಗಳು ಅಂತ, ತಮಿಳ್ನಾಡಿನವರು.
ಅವರು ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಈ ಶ್ಲೋಕ ಬರ್ತದೆ, ಅಹಿಚ್ಛತ್ರಾದ್ವಿದ್ವಾನ್ ಜಿನಪತಿ, ಹೀಗೆ ಪ್ರಾರಂಭವಾಗುತ್ತದೆ. ಹವ್ಯೇ ಕವ್ಯೇ ಚ ನಿಷ್ಣಾತಾಹ ಅಂತ ಅವರು ಗುರುತಿಸ್ತಾರೆ. ಅಂತಹ ಒಂದು ಜನಾಂಗ ಬಂತು ಅಂತ ಬಂದವರು ಕದಂಬರ ಅರಸರ ಆಳ್ವಿಕೆ ಇರುವ ಕೆಲವು ಪ್ರದೇಶದಲ್ಲಿ ಗೇರ್ಸಪ್ಪ ರಾಣಿ ಅಂತ ಒಬ್ಬಳಿದ್ಲಂತೆ, ಹಳೆಯ ಪ್ರಾಚೀನ, ಇತ್ತೀಚೆಗೆ ಯೂಟ್ಯೂಬ್ನಲ್ಲೆಲ್ಲ ಹರಿದಾಡ್ತಾ ಇದೆ. ಆ ಗೇರಸಪ್ಪ ರಾಣಿ, ಅವಳಿಗೆ ಮೆಣಸಿನಕಾಯಿಯ ರಾಣಿ ಅಂತಲೂ ಕರೀತಾರೆ. ಮೆಣಸಿನಕಾಳನ್ನು ಚನ್ನಭೈರಾದೇವಿ, ಅವಳ ಕಾಲದಲ್ಲಿ ಹವ್ಯಕರಿಗೆ ನಿಮಗೆ ಈ ಸ್ಥಳ ಆದಿತ್ತು, ಬಹಳ ಉತ್ತಮವಾಗಿದೆ, 100 ಎಕರೆ ದ್ವೀಪ, ಶರಾವತಿ ನದಿಯನ್ನು ದಾಟಿಯೇ ಹೋಗಬೇಕು, ಈ ಕ್ಷೇತ್ರದಲ್ಲಿ ನೀವು ನೆಲೆ ನಿಲ್ಲಿ ಅಂತ ಅವಳು ಒಂದು ಅವಕಾಶ ಮಾಡಿಕೊಟ್ಲು. ಹವ್ಯಕರು ನೆಲೆ ನಿಂತಾದ್ದರಿಂದ ಅದು ಹೈಗುಂದ ಅಂತ, ಹೈಗರ ಗುಂದ ಅಂದರೆ ಬೆಟ್ಟ, ಒಂದು ತಾಣ ಅನ್ನುವ ಅರ್ಥದಲ್ಲಿದೆ. ಹೈಗುಂದದಲ್ಲಿ ನೆಲೆ ನಿಂತರು ಅಂತ ಇನ್ನೊಂದು ಇತಿಹಾಸ ಇದೆ. ನಾನು ಫೆಬ್ರವರಿ ತಿಂಗಳಲ್ಲಿ 1 ವಾರ ಅಲ್ಲೇ ಇದ್ದೆ. ಯಾಕೆ ಅಂತಂದರೆ ಮಹೇಶ್ ಭಟ್ರು ಅವರಿಗೆ ಹವ್ಯಕರಿಗೆಲ್ಲ ಕರಿಕಾನ ಪರಮೇಶ್ವರಿ ಅಂತ ಹೇಳಿದ್ರಲ್ಲ, ಆ ಹೈಗುಂದದಲ್ಲಿರೋದು ಅಮ್ಮನವ್ರ ದೇವಸ್ಥಾನ, ಅತ್ಯಂತ ಪ್ರಾಚೀನವಾದ ದೇವಸ್ಥಾನ. ಇವತ್ತು ಎಲ್ಲ ಆಗಿದ್ರು ಒಂದು 100 ಎಕರೆ ಇದೆ, ಹೈಯರ್ ಪ್ರೈಮರಿ ಸ್ಕೂಲ್ ಇದೆ. ಇವಾಗ ನಮ್ಮವ್ರು 3 ಮನೆ ಮಾತ್ರ ಇದೆ, ಬಾಕಿಯವರೆಲ್ಲ ಊರು ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಯಾವ ವ್ಯವಸ್ಥೆ ಇಲ್ಲ. ಒಂದು ಕಟ್ಟಿಗೆ ತೊಗೊಂಡು ಬರಬೇಕು ಅಂದರೆ ಈ ಕಡೆ ಬಂದು ಮಾಡಬೇಕು, ದೋಣಿ ದಾಟಬೇಕು, ಅಲ್ಲಿ ಇಳಿಸ್ಕೊಂಡು ಮನೆ ತಗೊಂಡು ಹೋಗಬೇಕು ಅಂತ ಅವಸ್ಥೆ ಇತ್ತು. ಈಗ 10-12 ವರ್ಷಗಳ ಹಿಂದೆ ಒಂದು ಪುಟ್ಟ ಬ್ರಿಡ್ಜ್ ಆಗಿದೆ ಅಲ್ಲಿಗೆ ಹೈಗುಂದಕ್ಕೆ. ಈಗ ಪರವಾಗಿಲ್ಲ, ಆದರೂ 3 ನಮ್ಮವ್ರ ಮನೆ ಇದೆ, ಉಳಿದದ್ದೆಲ್ಲ ಬೇರೆಯವರ ಸಮೂಹ ಇದೆ. ಒಟ್ಟಾರೆ 100 ಸಂಖ್ಯೆಯ ಜನರ ವಾಸವಾಗಿರುವಂತಹ ಹೈಗುಂದ ಹವ್ಯಕರ ಮೂಲ ಎನ್ನುವುದು ಇನ್ನೊಂದು ವಾದ ಇದೆ. ಮಹೇಶ್ ಭಟ್ರ ಹೇಳಿದ ವಿಷಯಕ್ಕೆ ಇದೊಂದು ಪೂರಕ ವಿಷಯ ಅಂತ ಭಾವಿಸ್ತೇನೆ. ಆಮೇಲೆ 2ನೇ ವಿಷಯಕ್ಕಾಗಿ ಅವರು ಹವ್ಯಕವ್ಯಗಳಲ್ಲಿ ಯಾರು ಅಧಿಕೃತರೋ ಅವರನ್ನು ಹವ್ಯಕರು ಅಂತ ಕರೆದಿದ್ದಾರೆ ಅಂತ. ಅದು ಭಾಷಾಶಾಸ್ತ್ರದಲ್ಲಿ ಆ ರೀತಿಯ ಶಬ್ದಗಳ ಜೋಡಣೆ ಬರ್ತದೆ. ಹವ್ಯ ಕವ್ಯ ಇದುಕೊಟ್ಟು ಹವ್ಯಕ, ವ್ಯ ಮಾತ್ರ ಒಂದೇ ಇದೆ, 2 ಶಬ್ದ ಸೇರಿ ಅದನ್ನು ಮಧ್ಯದಲ್ಲಿಟ್ಟು ಹವ್ಯ ಕವ್ಯ ಅನ್ನೋದನ್ನು ಆಚರಣೆ ಮಾಡುವವರಿಗೆ ಹವ್ಯಕ ಅಂತ ಆ ಶಬ್ದದ ಸ್ವರೂಪ. ಅದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹವ್ಯಕವ್ಯಗಳಲ್ಲಿ ಅದು ನಮ್ಮ ಹವ್ಯಕರ ಪದ್ಧತಿ, ಆಚಾರ. ಹವ್ಯಕರು ಸೂರ್ಯಗಣಪತ್ಯಂಬಿಕಾ ಶಿವ ವಿಷ್ಣು ಜೊತೆಗೆ ಷಣ್ಮುಖನೂ ಸ್ವಲ್ಪ ಇದೆ, ನಾಗ ವೃಕ್ಷ ಮೊದಲಾದಂತಹ ಅನೇಕ ದೇವತೆಗಳ ಪ್ರಕೃತಿಗೆ ಸಂಬಂಧಪಟ್ಟಂಥ ಅವರ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಒಟ್ಟಾರೆ ಪಂಚಮೂರ್ತಿ ಪೂಜಕರು. ಸೂರ್ಯಗಣಪತ್ಯಂಬಿಕಾ ಗಣಪತಿರೂ ಹೌದು, ಸೌರರೂ ಹೌದು, ಶಾಕ್ತರೂ ಹೌದು, ವೈಷ್ಣವರು ಹೌದು, ಶೈವರು ಹೌದು, ಎಲ್ಲ ಪೂಜೆಯನ್ನು ನಾವು ಮಾಡ್ತೇವೆ. ಅದನ್ನು ಹೇಳಿದ್ದಾರೆ. ನಮ್ಮದು ಸ್ಮಾರ್ತ ಸಂಪ್ರದಾಯ ಅಂತ ಒಟ್ಟಾರೆ ಈ ಒಂದು ವಿಷಯವನ್ನು ತಮ್ಮ ಮುಂದೆ ಇರಿಸಿದ್ದಾರೆ. ಜೊತೆಗೆ ಭಾಳ ಮುಖ್ಯವಾದ ಒಳ್ಳೆಯ ಪಾಯಿಂಟ್ ಹೇಳಿದ್ದಾರೆ. ಹವ್ಯಕರದ್ದು ಮಾತ್ರ ಉಳಿದ ಎಲ್ಲ ಬ್ರಾಹ್ಮಣ ಪಂಗಡಗಳಲ್ಲಿ, ಬ್ರಾಹ್ಮಣ ಸಮುದಾಯಗಳಲ್ಲಿ ಕೇವಲ ಅವರು ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ನಿರತರಾದಂಥವ್ರು. ಉಳಿದವರೆಲ್ಲರೂ ಕೃಷಿ ಮತ್ತು ಗೋರಕ್ಷೆ, ಕೃಷಿ ಒಂದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೃಷಿಗೆ ಸಂಬಂಧಪಟ್ಟುಕೊಂಡೇ ಇದೆ ಗೋರಕ್ಷೆ. ಇದು 2 ಉಳಿದ ಯಾವ ಬ್ರಾಹ್ಮಣ ಪಂಗಡಗಳು ಹೊಂದಿಲ್ಲ. ನೇಗಿಲು ಹಿಡಿದವನು ಅಶುದ್ಧಿ, ಅವನು ನೇಗಿಲು ಹಿಡಿದ ಅಂದರೆ ಅವನನ್ನು ಬ್ರಾಹ್ಮಣ್ಯ ಇಲ್ಲ ಅಂತ ಇದಕ್ಕೆ. ಆದ್ರೆ ನಮ್ಮಲ್ಲೂ ಆಚರಣೆಯಲ್ಲಿ ಇತ್ತದು. ಯಾಕಂದರೆ 2 ಮಾಡುವಾಗಲೂ ಕೂಡ ಯಾರು ಗದ್ದೆ ಊಟ ಮಾಡ್ತಾರೋ ಅವರೊಂದು 2 ತಿಂಗಳ ಹೊರಗಡೆ ಊಟ ಮಾಡುವ ಕ್ರಮವೂ ಇತ್ತು. ಆಮೇಲೆ ಪಂಚಗವ್ಯ ಯಜ್ಞೋಪವೀತ ಮಾಡಿಕೊಂಡೇ ಒಳಗೆ ಬರುವ ಕ್ರಮ ಇತ್ತು ನಮ್ಮಲ್ಲೂ ಕೂಡ ಅದನ್ನು ಆಚರಿಸುವಾಗ. ಇರಲಿ, ಒಟ್ಟಾರೆ ನಮ್ಮಲ್ಲಿ ಕೃಷಿ, ಗೋರಕ್ಷೆ ಹಾಗೂ ಉಳಿದಂತಹ ಯಜ್ಞ ಯಾಗಾದಿಗಳು, ಸ್ಮಾರ್ಥ ಕರ್ಮಗಳು, ಇವೆಲ್ಲವನ್ನೂ ಮಾಡಿಕೊಂಡು ಬರುವಂತಹ ಪರಂಪರೆ ಇದ್ದವರು ಹವ್ಯಕರು ಎನ್ನುವುದನ್ನು ಮಹೇಶ್ ಭಟ್ರು ಹೇಳಿದ್ದಾರೆ. ಕೃಷಿ ಋಷಿಗಳ ಪರಂಪರೆ ನಮ್ಮದು, ಕೇವಲ ಋಷಿಯೂ ಅಲ್ಲ, ಕೇವಲ ಕೃಷಿಯೂ ಅಲ್ಲ ಅಂತ ಹೇಳಿದ್ದಾರೆ. ಕೃಷಿ ಋಷಿ ಒಂದು ಪರಂಪರೆಯನ್ನು ಕಾಪಾಡಿಕೊಂಡು ಬಂದವರು ಹವ್ಯಕರು. ಇವತ್ತು ಸ್ವಲ್ಪ ಮಟ್ಟಿಗಿದೆ, ಬಹುತೇಕ ದೂರವಾಗ್ತಾನೂ ಇದೆ, ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗಿದೆ. ಜೊತೆಗೆ ಪ್ರಕೃತಿಯೊಂದಿಗೆ ಬದುಕನ್ನು ನಿರೂಪಿಸಿಕೊಂಡವರು ಅಂತ ಭಾಳ ಚೆನ್ನಾಗಿ ಹೇಳಿದರು. ಬೇಗ ಮಲಗುವುದು, ಬೇಗ ಏಳುವುದು ಅದರೊಳಗೆ ಬಹಳ ಮುಖ್ಯವಾದ ಲಕ್ಷಣ ಇದಕ್ಕೆ. ಪಾಣಿನಿ ವ್ಯಾಕರಣದಲ್ಲಿ ಈ ಬದುಕು ಎನ್ನುವುದೇ ಒಂದು ಯಜ್ಞ ಅಂತ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಒಂದು ವಿವರಣೆ ಬರ್ತದೆ. ನಾವು ಅದರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದ ಸಂಗತಿಗಳಿದೆ. ಬದುಕೇ ಒಂದು ಯಜ್ಞ ಅಂತ. ಆವಾಗ ಯಜ್ಞ ಎನ್ನುವುದಕ್ಕೆ ಪ್ರಧಾನವಾದ ಅರ್ಥ ಏನು ಅಂದರೆ ಅನೇಕ ಅರ್ಥಗಳಿದ್ದಾವೆ. ದಾನ ಇದೆ, ದೇವತೋದ್ದೇಶೇನ ಹವಿಸ್ಸನ್ನು ನೀಡುವುದಿದೆ, ಪೂಜೆ ಎಂಬ ಅರ್ಥ ಇದೆ. ಇದೆಲ್ಲದರ ಜೊತೆಗೆ ಪಾಣಿನಿ ಮಹರ್ಷಿಗಳು ಸಂಗತೀಕರಣ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ.
ನಾವು ಅದರ ಬಗ್ಗೆ ಹೆಚ್ಚಿಗೆ ಇದು ಮಾಡಲಿಲ್ಲ. ಯಜ್ಞ ಅಂದ್ಕೂಡಲೇ ನಮಗೆ ಹೋಮದ ಚಿತ್ರಣ ಮನಸ್ಸಿಗೆ ಬರ್ತದೆ. ಸಂಗತೀಕರಣ ಅಂತ ಇಡೀ ಪಂಚಭೂತಗಳು ಮತ್ತು ಈ ಪ್ರಪಂಚದಲ್ಲಿ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ನಮ್ಮ ನಮ್ಮ ಬದುಕಿಗೆ ಜೋಡಿಸಿಕೊಳ್ಳುವ ಬಗೆಗೆ ಸಂಗತೀಕರಣ ಅಂತ. ಹಾಗಾಗಿ ಪ್ರಕೃತಿಯನ್ನೇ ನಾವು ನಮ್ಮ ಬದುಕಿನಲ್ಲಿ ಜೋಡಿಸಿಕೊಂಡ್ರೆ ಅವಾಗ ಜೀವನವೇ ಒಂದು ಯಜ್ಞ ಆಗುತ್ತದೆ ಎಂಬ ನೇರದಲ್ಲಿ ಪ್ರಕೃತಿಯ ಜೊತೆಗೆ ನಮ್ಮ ಹಿಂದಿನವರು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ನಮಗೆ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಇನ್ನೊಂದು ಬಹಳ ದೊಡ್ಡ ಅದ್ಭುತವಾದಂತಹ ವಿಷಯವನ್ನು ಆಹಾರ ಕ್ರಮದಲ್ಲಿ ಹೇಳಿದ್ದಾರೆ. ಹವ್ಯಕರದ್ದೇ ಆದಂತಹ ತಂಬಳಿಯಿಂದ ಪ್ರಾರಂಭ ಮಾಡಿ ಮಜ್ಜಿಗೆಯಲ್ಲಿ ಮುಗಿಯುವ ಅದು ಕಡದ ಮಜ್ಜಿಗೆ. ಮೊಸರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಆಯುರ್ವೇದ. ಹಾಗಾಗಿ ಸಪ್ಪೆಯಾದರೂ ಕೊನೆಯಲ್ಲಿ ಊಟ ಮಜ್ಜಿಗೆಯಲ್ಲಿ ಮುಕ್ತಾಯವಾಗಬೇಕು ಅಂತ. ಇನ್ನೊಂದು ಆಯುರ್ವೇದ ಶಾಸ್ತ್ರದಲ್ಲಿ ಮಧುರದಿಂದ ಆರಂಭ ಮಾಡಿ ಮಧುರದಲ್ಲಿ ಮುಕ್ತಾಯವಾಗಬೇಕು ಅಂತ. ಹಾಗಾಗಿ ನಮ್ಮಲ್ಲಿ ಕೊನೆಯಲ್ಲಿ ಒಂಚೂರಾರು ಹಾಲು ಬಡಿಸೋ ಕ್ರಮವೂ ಇದೆ ಹವ್ಯಕರಲ್ಲಿ. ಪಾಯಸದಿಂದ ಪ್ರಾರಂಭ ಅಂತ ಪೂರ್ಣ, ಅದಕ್ಕಾಗಿ ಪ್ರಾಣಾಹುತಿಗೆ ಮೊದಲು ಒಂದು ಕಡೆ ಕೈ ಹಾಕಿದ ಕೂಡಲೇ ಎಟ್ಕೋವ ಹಾಗೆ ಪಾಯಸವನ್ನು ಬಡಿಸುವ ಕ್ರಮ ಇರಲಿ. ಒಟ್ಟಾರೆ ಆಹಾರ ಕ್ರಮ ಶುದ್ಧವಾಗಿ ಹವ್ಯಕರದ್ದೇ ಒಂದು ವಿಶಿಷ್ಟವಾದದ್ದಿದೆ. ಅದರೊಳಗೆ ನೀವು ಈ ತಂಬಳಿ, ಅಪ್ಪೆ ಹುಳಿ ಇದನ್ನೆಲ್ಲ ಸೇರಿಸ್ಕೋಬೇಕು. ಇಷ್ಟರ ಜೊತೆಗೆ ಈ ಆಹಾರ ಕ್ರಮದಲ್ಲಿ ಹವ್ಯಕರದ್ದೇ ಆದಂತಹ ಇನ್ನೊಂದು ವೈಶಿಷ್ಟ್ಯ ಅಂದರೆ ಆತಿಥ್ಯದ ವೈಶಿಷ್ಟ್ಯ ಇದೆ. ಇನ್ನು ಯಾವ ಬ್ರಾಹ್ಮಣ ಪಂಗಡದಲ್ಲಿಯೂ ಇವತ್ತು ಹವ್ಯಕರ ಆತಿಥ್ಯ ಕ್ರಮ ಇಲ್ಲ. ಕಾಫಿ ಟೀ ಬಂದಾಗ ಉಪಚಾರ ಕೇಳುವುದು ನಗರದಲ್ಲಾಯಿತು. ಆದರೆ ಸರಿಯಾಗಿ ಆತಿಥ್ಯದ ಕ್ರಮ, ಬಂಧು ಬಾಂಧವರಿರಲಿ, ಅಪರಿಚಿತರಿರಲಿ, ಹೊರಗಿಂದ ಬಂದವರಿರಲಿ, ಎಲ್ಲರನ್ನೂ ತಮ್ಮ ಮನೆಯ ಸದಸ್ಯರು ಅಥವಾ ಹತ್ತಿರದ ನೆಂಟರು ಅನ್ನುವ ಹಾಗೆ ಆಧರಿಸಿ ಅವು ಉಪಚರಿಸುವ ಒಂದು ಅದ್ಭುತವಾದಂತಹ ಆತಿಥ್ಯ ಕ್ರಮವು ಆಹಾರದ ಜೊತೆಗೆ ಆತಿಥ್ಯವೂ ಹವ್ಯಕರದ್ದು ಪ್ರತ್ಯೇಕವಾಗಿದೆ ಎನ್ನುವುದನ್ನು ಒಂದು ಸೇರಿಸುವುದಕ್ಕೆ ಬಯಸ್ತೇನೆ. ಇನ್ನೊಂದು ವೇಷಭೂಷದ ಬಗ್ಗೆ ಮಹೇಶ್ ಭಟ್ರು ಹೇಳಿಲ್ಲ, ಬಿಟ್ಟೋಯ್ತು ಅಂತ ಅವರೇ ಹೇಳಿದರು. ಹವ್ಯಕರಿಗೆ ಅವರದ್ದೇ ಆದಂತಹ ಒಂದು ಡ್ರೆಸ್ ಕೋಡ್ ಇದೆ. ಏನು ಬಹಳ ಸರಳವಾದಂತಹ ವೇಷಭೂಷಗಳು, ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ. ಸಾಂಪ್ರದಾಯಿಕವಾದ ಉಡುಗೆ ತೊಡುಗೆಗಳು ವಿರಳವಾಗ್ತಾ ಇವೆ. ಆದರೂ ಉಳಿಸಿಕೊಳ್ಳಬೇಕಾದ ಅವಶ್ಯಕತೆಯ ನೇರದಲ್ಲಿ ಹವ್ಯಕರದ್ದೇ ಆಗಿರುವಂತಹ ವೇಷಭೂಷಾದಿಗಳನ್ನು ಕೂಡ ನಾವು ಒಂದು ಪರಂಪರೆಯನ್ನು ಹೊಂದಿದ್ದೇವೆ. ಅಂಥದ್ದೆಲ್ಲವನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿಯೂ ಕೂಡ ಇದೆ. ಒಟ್ಟಾರೆ ಹವ್ಯಕರ ಆಚಾರ ವಿಚಾರಗಳು, ಈ ಆಚಾರಗಳು ನಮ್ಮ ನಮ್ಮ ಮೈಯಲ್ಲಿ ಮೂಡಿ ಬರಬೇಕು, ನಮ್ಮ ಆಳವಾಗಿ ನೆಲೆ ನಿಲ್ಲಬೇಕು ಅಂತಂದರೆ ನಾವು ಅದರ ಬಗ್ಗೆ ಒಂದೊಂದು ಅಂಶಗಳ ಬಗ್ಗೆಯೂ ವಿಚಾರ ಮಾಡತಕ್ಕದ್ದಿದೆ. ಒಂದು ಎದುರುಗಡೆ ಒಂದು ಮಗು ಬಂತಪ್ಪ, ಇಲ್ಬಾ ಪುಟ ಅಂತ ಕರೆಯುವಾಗ ನನ್ನ ಬುದ್ಧಿಯಲ್ಲಿ ಒಂದು ಆಶಯ ಉತ್ಪನ್ನವಾಗಬೇಕು. ಒಂದು ಒಳ್ಳೆಯ ಯಾವುದೇ ಆ್ಯಕ್ಷನ್ ಮಾಡಲಿ, ನಾವು ಯಾವುದೇ ಕ್ರಿಯೆಯನ್ನು ಮಾಡುವಾಗಲೂ ಅದರ ಪೂರ್ವದಲ್ಲಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ, ಒಂದು ಆಶಯ ಉಂಟಾಗುತ್ತದೆ. ಆ ಆಶಯಕ್ಕೆ ಅನುಗುಣವಾಗಿ ಆ್ಯಕ್ಷನ್, ಕ್ರಿಯೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಆಚಾರಕ್ಕೆಲ್ಲ ಒಂದು ಆಶಯ, ವಿಚಾರ ಮೊದಲು ಒಡಮೂಡಿರಬೇಕು. ಹಾಗಾಗಿ ಹವ್ಯಕರದ್ದೇ ಆದ ವಿಚಾರವನ್ನು ಮನಸ್ಸಿನಲ್ಲಿ ಮಥನ ಮಾಡಿ ನಿರ್ಣಯ ಮಾಡಿಕೊಂಡು ಅಂತಹ ಒಂದು ಸದಾಶಯದಿಂದ ನಮ್ಮ ಆಚಾರಗಳು ಮೂಡಿ ಬಂದರೆ ಬಹಳ ಸೊಗಸು ಅನ್ನುವುದನ್ನು ತಮ್ಮ ಗಮನಕ್ಕೆ ತರ್ತಾ, ಒಟ್ಟಾರೆ ಈ ಎರಡು ವಿಷಯದಲ್ಲಿ ಇವತ್ತಿನ ಗೋಷ್ಠಿ 100ಕ್ಕೆ 100ರಷ್ಟು ಸಾಫಲ್ಯವನ್ನು ಹೊಂದಿದೆ. ವಿದ್ವಾಂಸರು 6ನೇದರಲ್ಲಿ ಮಾತಾಡಿದ್ದಾರೆ ಅನ್ನೋದು ನನಗೆ ಧನ್ಯತೆಯನ್ನು ಮತ್ತು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅನ್ನೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಪವಿತ್ರ ತಾಣದಲ್ಲಿ ದಿವಂಗತ ವೇದಮೂರ್ತಿ ಮಹಾಬಲೇಶ್ವರ ಭಟ್ರ ಹಾಗೂ ಚಿರಂಜೀವಿ ಚಿದಂಬರ ಭಟ್ರ, ನನಗೆ ಕಿರಿಯನಾದ್ದರಿಂದ ಆ ಪದವನ್ನು ಬಳಸ್ತಾ ಇದ್ದೇನೆ, ಚಿದಂಬರ ಭಟ್ರ ಸಂಸ್ಮರಣೆಯ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಬಲಿದಿದ್ದಾರೆ. ಅಂದರೆ ಸಂಪನ್ನಗೊಳಿಸುವುದಕ್ಕೆ ಸಂಕಲ್ಪ ಮಾಡಿ ಅನೇಕ ಜನರು ಅನೇಕ ವಿಧವಾದ ಸಿದ್ಧತೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ನಾನು ಓದಿದ ಶಾಲೆಯ ಅಂಗಳದಲ್ಲಿ ಈ ಮುಸ್ಸಂಜೆಯ ಶುಭಾವಸರದಲ್ಲಿ ಸಂಪನ್ನಗೊಳ್ಳುತ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನನಗೂ ಪಾಲ್ಗೊಳ್ಳುವ ಹಾಗಾಯಿತು, ಒಂದು ಅವಕಾಶ ಸಿಕ್ಕಿತು ಅಂತ ಅವಕಾಶ ಕಲ್ಪಿಸಿದ ಸಂಘಟಕರಿಗೂ, ತಮ್ಮೆಲ್ಲರಿಗೂ, ನಮ್ಮ ಪೂರ್ವಿಕರಿಗೂ, ನಮ್ಮ ಸಂಪ್ರದಾಯಕ್ಕೂ ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಉಪಸಂಹರಿಸ್ತೇನೆ. ಅತ್ಯಂತ ಪವಿತ್ರವಾದಂತಹ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಸಂತೋಷ ಆಗುವ ಹಾಗೆ ಡಾಕ್ಟರ್ ಶಂಕರ್ ಭಟ್ರು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ದಾರೆ.
ಅವರು ಅತ್ಯಂತ ಸಂತೋಷದಿಂದ ಕಾರ್ಯಕ್ರಮ ಸಾಫಲ್ಯ ಆಯಿತು ಅಂತ ಹೇಳಿದ್ದು ಇನ್ನೂ ಸಂತೋಷದ ವಿಷಯ. ಈ ಕಾರ್ಯಕ್ರಮವನ್ನು ಈಗ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡಬೇಕು. ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಶಂಕರ್ ಭಟ್ರವರಿಗೆ ಕಲಾ ಬಳಗದ ಕಲಾಭಿಮಾನಿಗಳಾದಂತಹ ಮಹಾಬಲೇಶ್ವರ ಭಟ್ ಇವರು ಒಂದು ಗೌರವ ಸಮರ್ಪಣೆಯನ್ನು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಹಿರಿಯರಾದ ವೇದಮೂರ್ತಿ ರಾಮಕೃಷ್ಣ ಭಟ್ ಅವರಿಗೆ ದತ್ತಣ್ಣ ಅವರು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಮಹೇಶ್ ಭಟ್ ಅವರು ಉಪನ್ಯಾಸ ನೀಡಿದ್ದಾರೆ. ಅವರಿಗೂ ಕೂಡ ಕಲಾ ಬಳಗದ ಪರವಾಗಿ ಒಂದು ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವೆಂಕಟರಮಣ ಭಟ್ ಕಿರುಕುಂಬತಿ ಅವರ ಹತ್ರ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳು. ಪುನಃ ನಮಸ್ಕಾರ. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇವೆ.